ಓಕೆ, ನೆಕ್ಸ್ಟ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಏನಿದು ನೋಡೋಣ. ದಿ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ನಾಟ್ ಓನ್ಲಿ ಗಿವನ್ ಫಂಡಮೆಂಟಲ್ ರೈಟ್ಸ್ ಟು ಸಿಟಿಸನ್ ಆಫ್ ಇಂಡಿಯಾ ಬಟ್ ಆಲ್ಸೋ ಗ್ಯಾರಂಟಿಡ್ ದೆಮ್ ಅಂಡರ್ ಆರ್ಟಿಕಲ್ 32. ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಬಂದು ಬರೀ ಫಂಡಮೆಂಟಲ್ ರೈಟ್ಸ್ ಕೊಟ್ಬಿಟ್ಟು ಸುಮ್ಮನೆ ಕೂತ್ಬಿಟ್ಟಿಲ್ಲ. ಓಕೆ, ಇಂಥ ರೈಟ್ಸ್ ಇದೆ ನಿಮಗೆ, ಇಂಥದ್ದಿದೆ ಅಂತ ಅಂದ್ಬಿಟ್ಟು ಇಂಥ ಆರ್ಟಿಕಲಲ್ಲಿ ಇಂಥ ರೈಟ್ಸ್ ಇದೆ ನಿಮಗೆ, ನೀವು ಇದನ್ನು ತೊಗೊಳ್ರಿ ಕೋರ್ಟಿಗೆ ಬಂದು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿಲ್ಲ. ವೆನ್ ಎವರ್ ದಿ ರೈಟ್ಸ್ ಆರ್ ವೈಲೇಟೆಡ್ ಐದರ್ ಬೈ ಎ ಪರ್ಸನ್ ಆರ್ ಸ್ಟೇಟ್ ಗೌರ್ಮೆಂಟ್ ಆರ್ ದಿ ಸೆಂಟ್ರಲ್ ಗೌರ್ಮೆಂಟ್, ದಿ ಸಿಟಿಸನ್ಸ್ ಮೇ ಅಪೀಲ್ ಡೈರೆಕ್ಟ್ಲಿ ಟು ದಿ ಸುಪ್ರೀಂ ಕೋರ್ಟ್ ಫಾರ್ ದೇರ್ ಪ್ರೊಟೆಕ್ಷನ್. ಅಂದರೆ ನಿಮಗೆ ಯಾರಾದರೂ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಥವಾ ಸ್ಟೇಟ್ ಗೌರ್ಮೆಂಟ್ ಅವರು ನಮ್ಮ ರೈಟ್ಸ್ನ ವೈಲೇಟ್ ಮಾಡ್ತಾ ಇದ್ದಾರೆ ಅಂದರೆ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ ಹತ್ರ ಅಥವಾ ಹೈಕೋರ್ಟ್ ಹತ್ರ ನಾವು ಹೋಗಿ ಕೇಸ್ ಹಾಕ್ಬೋದು ಅವ್ರ ಮೇಲೆ. ಡಾಕ್ಟರ್ B.R. ಅಂಬೇಡ್ಕರ್ ಆ್ಯಸ್ ಕಾಲ್ಡ್ ದಿಸ್ ರೈಟ್ ದಿ ಹಾರ್ಟ್ ಆ್ಯಂಡ್ ಸೌಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅಂಬೇಡ್ಕರ್ ಅವ್ರು ಏನಂತ ಕರೆದಿದ್ದಾರೆ, ಇದು ಹಾರ್ಟ್ ಆ್ಯಂಡ್ ಸೌಲ್ ನಮ್ಮ ಕಾನ್ಸ್ಟಿಟ್ಯೂಷನ್ದು, ಇದಿಲ್ಲ ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ನೇ ಇಲ್ಲ ಅಂತ ಹೇಳಿದ್ದಾರೆ. ಇಫ್ ಎನಿ ಇಂಡಿವಿಜುವಲ್ ಆರ್ ದಿ ಗೌರ್ಮೆಂಟ್ ಅಟ್ ದಿ ಸೆಂಟರ್ and the state appear to violate as a person's right, he has the right to approach the Supreme Court. ಯಾರಾದರೂ ಸ್ಟೇಟ್ ಗೌರ್ಮೆಂಟ್ ಅವ್ರು ಏನಾದರೂ ನಮ್ಮ ಪರ್ಸನಲ್ ಫ್ರೀಡಮ್ನ ಕಿತ್ಕೊಳ್ಳೋದು ಅಥವಾ ನಿಮ್ಗೆ ಎಜುಕೇಷನ್ ಕೊಡಲ್ಲ ಅನ್ನೋದು, ನೀವು ಈ ರಿಲಿಜನ್ ಫಾಲೋ ಮಾಡಬಾರ್ದು ಅಂತ ಹೇಳೋದು, ಈ ರೀತಿ ಏನಾದರೂ ಮಾಡಿದ್ರು ಅಂದರೆ ಡೈರೆಕ್ಟಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ದಿ ಸುಪ್ರೀಂ ಕೋರ್ಟ್ ಈಸ್ ಎಂಪವರ್ಡ್ ಟು ಎನ್ಫೋರ್ಸ್ ದಿ ಫಂಡಮೆಂಟಲ್ ರೈಟ್ಸ್. ಸುಪ್ರೀಂ ಕೋರ್ಟ್ಗೆ ಆ ಪವರ್ ಇದೆ ಫಂಡಮೆಂಟಲ್ ರೈಟ್ಸ್ನ ಎನ್ಫೋರ್ಸ್ ಮಾಡೋಕ್ಕೆ. ಅದಕ್ಕೆ ಇದನ್ನು ದಿ ಪ್ರೊಟೆಕ್ಟರ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ ಸುಪ್ರೀಂ ಕೋರ್ಟ್ನ. ಈವನ್ ದಿ ಹೈಕೋರ್ಟ್ಸ್ ಹ್ಯಾವ್ ದಿ ಪವರ್ ಟು ಪಾಸ್ ದಿ ಫಾಲೋಯಿಂಗ್ ರಿಟ್ಸ್ ಅಂಡರ್ ದಿ ಆರ್ಟಿಕಲ್ 226. ಹೈಕೋರ್ಟ್ಸ್ಗೂ ಕೂಡ ಸುಪ್ರೀಂ ಕೋರ್ಟ್ಗೆ ಎಲ್ಲರೂ ಹೋಗಬೇಕು ಡೆಲ್ಲಿಗೆ ಅಂದರೆ ಕಷ್ಟ ಆಗುತ್ತೆ ಅಂತ ಹೈಕೋರ್ಟ್ಗಳಿಗೂ ಕೂಡ ಆ ಪವರ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಆರ್ಟಿಕಲ್ 226 ಪ್ರಕಾರ ಹೈಕೋರ್ಟ್ಗಳು ಕೂಡ ಈ ರಿಟ್ ಪಿಟಿಷನ್ನ ತೊಗೊಳ್ಬೋದು. ಓಕೆ, ಈಗ ಕೆಲವು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸಲ್ಲಿ ಕೆಲವು ಅಪ್ಲಿಕೇಶನ್ಸ್ ಅಥವಾ ಒಂದು ಅಪ್ಲಿಕೇಶನ್ ಕಂಪ್ಲೇಂಟ್ ಈ ಥರ ತಗೊಳ್ಳಿ. ಕೆಲವಿದೆ, ಒಂದು 5 ಇದೆ, ನೋಡೋಣ ಏನು ಅಂತ. ಮೊದಲನೇದು ಬಂದು ಹೀಬಿಯಸ್ ಕಾರ್ಪಸ್ ಅಂತೇಳಿ. ಏನಪ್ಪ ಇದು ಅಂತೇಳಿದ್ರೆ, ದಿ ಆರ್ಡರ್ ಪಾಸ್ಡ್ ಬೈ ದಿ ಸುಪ್ರೀಂ ಕೋರ್ಟ್ ಆರ್ ದಿ ಹೈಕೋರ್ಟ್ ಟು ಪ್ರೊಡ್ಯೂಸ್ ಎ ಪರ್ಸನ್ ವಿತಿನ್ ಸ್ಪೆಸಿಫೈಡ್ ಟೈಮ್ ಫ್ರೇಮ್ ಈಸ್ ಕಾಲ್ಡ್ ಹೇಬಿಯಸ್ ಕಾರ್ಪಸ್. ನೋಡಿ, ಹೈಕೋರ್ಟ್ ಅವರು ಅಥವಾ ಸುಪ್ರೀಂ ಕೋರ್ಟ್ ಅವರು ಕೆಲವು ಪೊಲೀಸ್ ಅವರಿಗೆ ಅಥವಾ ಅಧಿಕಾರಿಗಳಿಗೆ ಕೆಲವು ಡೈರೆಕ್ಷನ್ಸ್ ಕೊಡ್ತಾರೆ. ಹೀಬಿಯಸ್ ಕಾರ್ಪಸ್ ಪಿಟಿಷನ್ ಪ್ರಕಾರ ನೀವು ಇಂಥ ವ್ಯಕ್ತಿನ ಇಷ್ಟು ದಿನದೊಳಗೆ ಅಥವಾ ಇಷ್ಟು ಗಂಟೆಗಳೊಳಗೆ ನೀವು ನಮಗೆ ಸಬ್ಮಿಟ್ ಮಾಡಬೇಕು. ದಿಸ್ ಪ್ರೊಡಕ್ಟ್ಸ್ ದಿ ಇಂಡಿವಿಜುವಲ್ ರೈಟ್ ಆಫ್ ಎ ಪರ್ಸನ್. ಅಂದರೆ ಇಂಥ ಒಂದು ಇಂಡಿವಿಜುವಲ್ ರೈಟ್ನ ಪ್ರೊಟೆಕ್ಟ್ ಮಾಡುತ್ತೆ. ಏನಿದು ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಕೆಲವು ಸಿಚುವೇಷನ್ಸಲ್ಲಿ ಪೊಲೀಸವರು ಯಾವುದೇ ವಾರಂಟ್ ಇಲ್ಲದೆ, ಯಾವುದೇ ಆಪಾದನೆ ಇಲ್ಲದೆ ಕೆಲವ್ರನ್ನ ಅರೆಸ್ಟ್ ಮಾಡಿಬಿಟ್ಟಿರ್ತಾರೆ. ಅರೆಸ್ಟ್ ಮಾಡಿಬಿಟ್ಟು ಇಷ್ಟು ಅವರ್ಸಲ್ಲಿ 48 ಅವರ್ಸ್ ಈ ಥರ ಇರುತ್ತೆ. ಇಷ್ಟು ಅವರ್ಸಲ್ಲಿ ನೀವು ಅವ್ರನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು, ಒಂದು ಮ್ಯಾಜಿಸ್ಟ್ರೇಟ್ ಮುಂದೆ ತಂದು ನಿಲ್ಲಿಸಬೇಕು ಅಂತ ಇರುತ್ತೆ. ಆದರೆ ಪೊಲೀಸವ್ರು ಕೆಲವು ಸರಿ ಏನು ಮಾಡ್ತಾರೆ, ತಪ್ಪು ಕೇಸ್ಗಳು ಹಾಕ್ಬಿಟ್ಟು ಅಥವಾ ಅವ್ರನ್ನ ಒಳಗಡೆ ಅವ್ರಿಗೆ ಟಾರ್ಚರ್ ಕೊಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಕೇಸ್ ಹಾಕಿರಲ್ಲ ಅವರು. ಆವಾಗ ಏನು ಮಾಡ್ತಾರೆ, ಡೈರೆಕ್ಟಾಗಿ ಹೈಕೋರ್ಟ್ ಹತ್ರ ಸುಪ್ರೀಂ ಕೋರ್ಟ್ ಹತ್ರ ಹೋಗ್ಬಿಟ್ಟು ಈ ಪಿಟಿಷನ್ ಹಾಕಿದ್ರು ಅಂತ ಹೇಳಿದ್ರೆ ಅವಾಗ ಅವರು ಪೊಲೀಸವ್ರಿಗೆ ಡೈರೆಕ್ಷನ್ಸ್ ಕೊಡ್ತಾರೆ. ಈ ಪರ್ಸನ್ನ ನೀವು ಅರೆಸ್ಟ್ ಮಾಡಿದ್ರು ಕೂಡ ಯಾವುದೇ ರೆಕಾರ್ಡ್ಸಲ್ಲಿಲ್ಲ, ಇವನ್ನ ನೀವು ಕರ್ಕೊಂಬಂದು ಜಡ್ಜ್ ಮುಂದೆ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಇಷ್ಟು ಟೈಮ್ ಅಂತ ಕೊಡ್ತಾರೆ. 3 days 2 days 1 day ಈ ರೀತಿ ಸಿಚುವೇಶನ್ಗೆ ತಕ್ಕ ಹಾಗೆ. ಅದು ಹೇಬಿಯಸ್ ಕಾರ್ಪಸ್ ಅಂದರೆ. ನೆಕ್ಸ್ಟ್ ಬಂದು ಮ್ಯಾಂಡಮಸ್ ಅಂತ ಹೇಳ್ಬಿಟ್ಟು. ಇದೇನಪ್ಪ ಅಂತೇಳಿದ್ರೆ, ನೋಡಿ, ಯಾವಾಗಾದರೂ ಲೆಜಿಸ್ಲೇಚರ್ ಇರ್ಬೋದು. ಲೆಜಿಸ್ಲೇಚರ್ ಅಂದರೆ MLAಗಳು MP ಗಳು ಇವರೆಲ್ಲ ಇರ್ತಾರಲ್ಲ ಅದು. ಎಕ್ಸಿಕ್ಯೂಟಿವ್ ಅಂದರೆ ಮಿನಿಸ್ಟ್ರುಗಳು, ಅಧಿಕಾರಿಗಳು ಇವರೆಲ್ಲ. ಇವರು ಅಥವಾ ಯಾವುದಾದ್ರು ಸಬಾರ್ಡಿನೇಟ್ ಇನ್ಸ್ಟಿಟ್ಯೂಷನ್ಸ್, ಯಾವುದಾದ್ರು ಬೇರೆ ರೆವಿನ್ಯೂ ಆಫೀಸ್ ಇರ್ಬೋದು, ಇನ್ನೊಂದು ಯಾವುದಾದ್ರು ಇರ್ಬೋದು, ಯಾವುದೇ ಗೌರ್ಮೆಂಟ್ ಆಫೀಸ್ ಇರ್ಬೋದು, ಇವೆಲ್ಲ ಬರುತ್ತೆ ಅದರ ಅಂಡರ್ಗೆ. ಇವೇನಾದರೂ ಅವ್ರ ಕೆಲಸಗಳನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ರೆವಿನ್ಯೂ ಆಫೀಸ್ ಇರುತ್ತೆ. ಆ ರೆವಿನ್ಯೂ ಆಫೀಸವರು ನೀವೇನೋ ಜಾಗ ತೊಗೊಂಡಿದ್ರು ರಿಜಿಸ್ಟರ್ ಮಾಡಿಕೊಡ್ತಾ ಇಲ್ಲ, ಈ ರೀತಿ ಏನಾದರೂ ಅವ್ರ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅನಿಸಿದ್ರು ಅಂದರೆ ಆವಾಗ ಇದು ಎಫೆಕ್ಟಿಗೆ ಬರುತ್ತೆ. ಆವಾಗ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟು ಅವ್ರಿಗೆ ಆರ್ಡರ್ ಮಾಡ್ತಾರೆ, ನೀವು ಏನಕ್ಕೆ ಈ ಥರ ನೀವು ಉಲ್ಲಂಘನೆ ಮಾಡ್ತಾಯಿದ್ದೀರಾ, ನಿಮ್ಮ ಕೆಲಸನ ನೀವು ಮಾಡಬೇಕು ಅಂತೇಳ್ಬಿಟ್ಟು. ಈ ಆರ್ಡ್ರನ್ನ ಮ್ಯಾಂಡಮಸ್ ಅಂತ ಕರೀತಾರೆ. ಆದರೆ ಈ ಆರ್ಡರ್ ಬಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ ಮತ್ತು ಗೌರ್ಮೆಂಟ್ ಇವ್ರ ಕೆಲಸದವ್ರಿಗೆ ಮಾತ್ರ ಹಾಕ್ಬೋದು ಹೊರತು ಪ್ರೈವೇಟ್ ಅವ್ರಿಗೆ ಯಾರಿಗೂ ಹಾಕೋಕ್ಕಿಲ್ಲ. ಈಗ ಒಂದು ಯಾವುದೋ ಪ್ರೈವೇಟ್ ಕಂಪ್ನಿ ಇರುತ್ತೆ. ಪ್ರೈವೇಟ್ ಕಂಪ್ನಿಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ದು ಯಾವುದೋ ಫೋನ್ ಕಂಪ್ನಿ ಇರುತ್ತೆ. ಫೋನ್ ಕನೆಕ್ಷನ್ ವರ್ಕ್ ಆಗ್ತಾ ಇರಲ್ಲ, ನೀವು ಕಂಪ್ನಿ ಕೇಸ್ ಹಾಕ್ತೀರ. ಆವಾಗ ಕೆಲಸ ಸುಮಾರು ದಿನ ಅವ್ರು ಮಾಡಿಕೊಟ್ಟಿರಲ್ಲ. ಆವಾಗ ನೀವು ಈ ಕೇಸ್ ಹಾಕೋಗಿಲ್ಲ, ಯಾಕಂದರೆ ಅವರು ಪ್ರೈವೇಟ್ ಆಗ್ತಾರೆ, ಅವ್ರು ಗೌರ್ಮೆಂಟ್ ಅವ್ರು ಆಗಲ್ಲ. ಈ ರೀತಿ ಮತ್ತು ಗವರ್ನರ್ ಮೇಲೂ ಇದನ್ನು ಹಾಕೋಗಿಲ್ಲ, ಮತ್ತು ಪ್ರೆಸಿಡೆಂಟ್ ಮೇಲೆ ಕೂಡ ಇದನ್ನು ಹಾಕೋಗಿಲ್ಲ. ಅದನ್ನು ಬಿಟ್ಟು ಗೌರ್ನರು ಪ್ರೆಸಿಡೆಂಟ್ ಬಿಟ್ಟು ಇನ್ನೆಲ್ಲ ಗೌರ್ಮೆಂಟ್ ಆಫೀಸ್ ಮೇಲೆ ಕೂಡ ಇದನ್ನು ಹಾಕ್ಬೋದು. ಕೆಲವು ಕೇಸಸಲ್ಲಿ ಇದು ವರ್ಕ್ ಆಗುತ್ತೆ. ಎಲ್ಲ ನೀವು ಹೋಗಿ ನಮಗೇನೋ ಕೆಲಸ ಮಾಡ್ತಾಯಿಲ್ಲ ಅಂದರೆ ಅದು ತೊಗೊಳ್ಳಲ್ಲ. ಆ ಕೆಲಸನ ಬೇಕು ಅಂತ ಅವ್ರು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂದರೆ ಮಾತ್ರ ತೊಗೊಳ್ತಾರೆ. ನೆಕ್ಸ್ಟ್ ಬಂದು ಪ್ರೊಹಿಬಿಷನ್ ಅಂತ, ಅಂದರೆ ಈಗ ಬ್ಯಾನ್ ಅದು ಇದು ಹೇಳ್ತಾರಲ್ಲ, ಆ ರೀತಿ ಪ್ರೊಹಿಬಿಷನ್ ಅಂದರೆ
ವೆನ್ ಎ ಸಬಾರ್ಡಿನೇಟ್ ಕೋರ್ಟ್ ಪಾಸಸ್ ಎ ಜಡ್ಜ್ಮೆಂಟ್ ಬಿಯಾಂಡ್ ಇಟ್ಸ್ jurisdiction or the judgment is against the sense of natural justice, the higher court pass order against such judgments. ಏನಿದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಇದರಲ್ಲಿ ಬಂದು ಯಾವ ಸುಪ್ರೀಂ ಕೋರ್ಟ್ಗೆ ಈ ಥರ ಅಧಿಕಾರ ಇದೆ, ಹೈಕೋರ್ಟ್ಗೆ ಈ ಥರ ಅಧಿಕಾರ ಇದೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಈ ಥರ, ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಈ ಥರ, ಇನ್ನೊಂದು ಯಾವುದೋ ಒಂದು ಕೋರ್ಟ್ಗೆ ಈ ಥರ, ತಹಸೀಲ್ದಾರ್ ಕೋರ್ಟ್ಗೆ ಈ ಥರ, ಈ ರೀತಿ ಕೆಲವು ಅವ್ರಿಗೆ ಆದಂಥ ಅಧಿಕಾರಿಗಳು ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಕೋರ್ಟಲ್ಲಿ ಬಂದು ನೀವು 6 ಮಂತ್ಸ್ಗಿಂತ ಜಾಸ್ತಿ ಶಿಕ್ಷೆ ಹಾಕುವಾಗಿಲ್ಲ ಅಂತ ಇರುತ್ತೆ. ಅಂದರೆ ಮೈನರ್ ಅಫೆನ್ಸಸ್, ಎಲ್ಲಾದರೂ ಈಗ ನಾವು ಪಾರ್ಕಿಂಗಲ್ಲಿ ಹಾಕಿರೋವಂಥದ್ದು ಅಥವಾ ಆ ಥರ ಏನಾದರೂ ಇರುತ್ತಲ್ಲ, ಅಂಥ ಮೈನರ್ ಅಫೆನ್ಸಸ್ಗೆ ಆ ಥರ ಕೊಟ್ಟಿರ್ತಾರೆ. ಈಗ 6 ಮಂತ್ಸ್ ಮ್ಯಾಕ್ಸಿಮಮ್ ಅವರು ಸೆಂಟೆನ್ಸ್ ಕೊಡ್ಬೋದು ಅಂತ ಇರುತ್ತೆ. ಏನೋ ಕನ್ಫ್ಯೂಸ್ ಆಗಿಬಿಟ್ಟು ಅಥವಾ ಏನೋ ಒಂದು ಕೇಸಲ್ಲಿ ಮಿಸ್ಟೇಕ್ ಆಗಿಬಿಟ್ಟು ಏನಾದರೂ ಆಗಿ ಅವ್ರಿಗೆ 1 ಇಯರ್ ಕೊಟ್ಬಿಟ್ರು ಅಂದ್ಕೊಳ್ಳಿ, ಆವಾಗ ಇದನ್ನು ಈ ಆರ್ಡ್ರನ್ನ ಇಶ್ಯೂ ಮಾಡ್ತಾರೆ ಹೈಯರ್ ಕೋರ್ಟ್ ಅವರು ಮತ್ತು ಸುಪ್ರೀಂ ಕೋರ್ಟು, ಆ ರೀತಿ ಅಂಥವರು ಇದನ್ನ ಇಶ್ಯೂ ಮಾಡ್ತಾರೆ. ನಿಮ್ಮ ಜುಡಿಸ್ಟಿಕ್ಷನ್ಗೆ ಬರಲ್ಲ, ಇದು ನಿಮ್ಮ ಅಧಿಕಾರ ವ್ಯಾಪ್ತಿಯಿಂದ ಹೊರಗಡೆ ಬರುತ್ತೆ, ನೀವು ಯಾವ ರೀತಿ ಇದನ್ನು ಪಾಸ್ ಮಾಡಿದ್ದೀರಾ. ಇದೇ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ಈಗ ಒಂದು ಮೈಸೂರು ಕೋರ್ಟ್ ಇರುತ್ತೆ, ಅವರು ಬಂದು ಬೆಂಗಳೂರು ಕೋರ್ಟ್ದೇನೋ ತೀರ್ಪು ಕೊಟ್ಬಿಡ್ತಾರೆ, ಆವಾಗ ಕೂಡ ಇದನ್ನು ಅವರು ಪಾಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಸರ್ಟಿಯೋರರಿ ಅಂತೇಳ್ಬಿಟ್ಟು, ಇದು ಕೂಡ ಪ್ರೊಹಿಬಿಷನ್ ಥರನೇ ಬರುತ್ತೆ. ಆದರೆ ಇದರಲ್ಲಿ ಏನು ಮಾಡ್ತಾರೆ, ಅದು ಆರ್ಡ್ರನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಆ ಥರ ಮಾಡಲ್ಲ. ಇವ್ರೇನು ಮಾಡ್ತಾರೆ, ನೀವು ಏನು ಇದು ನಡೆಸಿದ್ದೀರಾ, ನೀವು ವಿಚಾರಣೆ ನಡೆಸಿರ್ತಾರೆ ಅವರು, ಓಕೆ ನೀವು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ, ನೀವು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಅಂತ ಇರುತ್ತೆ, ಅದನ್ನು ನಮಗೆ ಟ್ರಾನ್ಸ್ಫರ್ ಮಾಡಿ, ನಿಮ್ಮ ಅಧಿಕಾರಕ್ಕೆ ಬರಲ್ವಲ್ಲ ಹೈಕೋರ್ಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಆ ಕೇಸ್ನ ಅಂತೇಳ್ಬಿಟ್ಟು ತೊಗೊಳ್ತಾರೆ. ಈ ಆರ್ಡರ್ನ ನಾವು ಸರ್ಟಿಯೋರರಿ ಅಂತಂದ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಬಂದು ಕೋವಾರಂಟ್. ಏನಪ್ಪ ಇದು ಅಂತೇಳಿದ್ರೆ, ದಿ ಆರ್ಡರ್ ಡೈರೆಕ್ಟಿಂಗ್ ದಿ ರೈಟ್ ಪರ್ಸನ್ ಟು ಆಕ್ಯುಪೈ ದ ರೈಟ್ ಪಬ್ಲಿಕ್ ಆಫೀಸ್ ಇಸ್ ಕಾಲ್ಡ್ ಆ್ಯಸ್ ಕೋವಾರಂಟ್. ಇದು ಕೆಲವು ಈ ಟ್ರಾನ್ಸ್ಫರ್ಗಳಲ್ಲಿ ಅಂಥದ್ರಲ್ಲಿ ಆಗಿಬಿಡುತ್ತೆ. ನೋಡಿ ಏನಾಗುತ್ತೆ ಅಂತೇಳಿದ್ರೆ, ಈಗ ಒಂದು ಪೋಸ್ಟಲ್ಲಿ ಒಬ್ಬರು ಆಲ್ರೆಡಿ ಕೆಲಸ ಮಾಡ್ತಾ ಇರ್ತಾರೆ, ಅದೇ ಪೋಸ್ಟ್ಗೆ ಇನ್ನೊಬ್ಬರನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಆ ಮಿಸ್ಟೇಕ್ ಸುಮಾರು ಸರಿ ಆ ಥರ ಮಿಸ್ಟೇಕಾಗೂ ನಡೆಯುತ್ತೆ, ಕೆಲವು ಸರಿ ಅಧಿಕಾರಿಗಳಿಗೆ ಅವ್ರಿಗೆ ತಂದಿಡಬೇಕು ಅಂತ ಕೂಡ ನಡೆಯುತ್ತೆ, ಸುಮಾರು ಸರಿ ನಡೀತಾ ಇರುತ್ತೆ. ಏನಾದರೂ ಒಂದು ಪೋಸ್ಟ್, ಒಂದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಪೋಸ್ಟ್ ಒಂದು ಇರುತ್ತೆ ಅಂದ್ಕೊಳ್ಳಿ, ಮೈಸೂರದು ಯಾವುದೋ ಒಂದು, ಆ ಪೋಸ್ಟಲ್ಲಿ ಒಬ್ಬರು ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾಗೆ ಅದೇ ಪೋಸ್ಟ್ಗೆ ಇನ್ನೊಬ್ರು ಯಾರೋ ಮಂಡ್ಯದಿಂದ ತೆಗೆದು ಅಲ್ಲಿಗೆ ಹಾಕಿರ್ತಾರೆ ಒಬ್ಬರನ್ನ. ಅವಾಗ ಏನಾಗುತ್ತೆ, ಒಂದೇ ಇದಕ್ಕೆ ಬಂದು ಇಬ್ಬರು ಆಗ್ತಾರೆ, ಅಲ್ಲಿ ಇಬ್ಬರು ಕಲೆಕ್ಟರ್ಸ್ ಆಗ್ತಾರೆ. ಅವಾಗ ಏನು ಮಾಡಿದ್ರು, ಇಂಥ ಒಂದಿತ್ತು ಅಂದರೆ ಕೋವಾರಂಟ್ ಅಂತ ಇಶ್ಯೂ ಮಾಡ್ತಾರೆ. ಅವಾಗ ಇವರು ಡಿಸೈಡ್ ಮಾಡಿಬಿಟ್ಟು ಯಾರಲ್ಲಿರಬೇಕು ಯಾರಲ್ಲಿ ಇರಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟು ಅವಾಗ ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದು ಈ ರೀತಿ. ನೋಡಿ ಇದು ಆಲ್ಮೋಸ್ಟ್ ಆಲ್ ಒಂದು 3 ದಿನ 2 ದಿನ ಈ ಥರ ಆಗೇ ಆಗುತ್ತೆ, ಯಾಕಂದರೆ ಎಟ್ ಎ ಟೈಮ್ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಇಬ್ಬರೂ. ಆದರೆ ಕೆಲವು ಸರಿ 2 ಮಂತ್ಸ್ ಎಲ್ಲ ಆಗಿಬಿಡುತ್ತೆ. ಒಬ್ಬರನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಆರ್ಡ್ರೇ ಕೊಟ್ಟಿರಲ್ಲ, ಇನ್ನೊಬ್ರಿಗೆ ನೀವು ಇಲ್ಲಿ ಟ್ರಾನ್ಸ್ಫರ್ ಆಗಿ ಅಂದ್ಬಿಟ್ಟು ಒಂದು ಡಿಸ್ಟ್ರಿಕ್ಟಿಗೆ ಕಳಿಸಿರ್ತಾರೆ, ಹಳಬ್ರು ಅಲ್ಲಿಂದ ಬಿಟ್ಟು ಹೋಗೋಕ್ಕೆ ಅವ್ರಿಗೆ ಆರ್ಡರ್ಸ್ ಬಂದಿರಲ್ಲ. ಇವ್ರು ಬಂದು 1 ವಾರ ಆಗುತ್ತೆ, 1 ತಿಂಗಳಾಗುತ್ತೆ, ಇವ್ರು ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಇವ್ರಿಗೆ ನೆಕ್ಸ್ಟ್ ಪ್ರಾಬ್ಲಮ್ ಆಗುತ್ತೆ. ಅಂಥ ಟೈಮಲ್ಲಿ ಇವೆಲ್ಲ ಎಫೆಕ್ಟಿಗೆ ಬರುತ್ತೆ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಕ್ಯಾನ್ ಬಿ ಫೈಲ್ಡ್ ಇನ್ ಕೋರ್ಟ್ಸ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದಿ ಸೋಷಿಯಲ್ ರೈಟ್ಸ್ ಡಿನೈಡ್ ಟು ಸಿಟಿಸನ್ಸ್ ಆ್ಯಂಡ್ ಟು ಪ್ರೊಟೆಕ್ಟ್ ಪಬ್ಲಿಕ್ ಇಂಟ್ರೆಸ್ಟ್. ಇದೇ ಅಲ್ದಿದ್ದಂಗೆ PIL ಅಂತ ಕರೀತಾರೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಅಂತ. ಇದನ್ನು ಕೂಡ ಕೋರ್ಟಲ್ಲಿ ಫೈಲ್ ಮಾಡ್ಬೋದು ಜನಗಳ ಇಂಟ್ರೆಸ್ಟ್ ಪ್ರಕಾರ. ಓಕೆ, ನಿಮ್ಗೆ ಇಲ್ಲೇನೋ ಒಂದು ತುಂಬ ಕಸ ಬಿದ್ದಿದೆ, ಅದನ್ನು ಗೌರ್ಮೆಂಟ್ ಅವ್ರು ಸರಿಯಾಗಿ ಏನೋ ಎತ್ತುತ್ತಾ ಇಲ್ಲ, ಅದು ತುಂಬ ದೊಡ್ಡ ಪ್ರಾಬ್ಲಮ್ ಆದಾಗ ಅವಾಗ ಸಿಟಿಸನ್ಸ್ ಇಂಥದನ್ನೆಲ್ಲ ಹಾಕ್ಬೋದು. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಕ್ಯಾನ್ ಬಿ ಫೈಲ್ಡ್ ಫಾರ್ ದಿ ಪರ್ಪಸ್ ಆಫ್ ಪ್ರೊಟೆಕ್ಟಿಂಗ್ ಲೀಗಲ್ ರೈಟ್ಸ್ ದಟ್ ಆರ್ ಎಸೆನ್ಷಿಯಲ್ ಟು ಪ್ರೊಟೆಕ್ಟ್ ಲೈಫ್ ಆ್ಯಂಡ್ ಟು ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್ ಫ್ರಮ್ ಬೀಯಿಂಗ್ ಪೊಲ್ಯೂಟೆಡ್. ನಾನು ಹೇಳಿದ್ನಲ್ಲ, ಈಗ ಕಸ ಎಲ್ಲ ಹಾಕಿದ್ರೆ ಪೊಲ್ಯೂಷನ್ಸ್ ಆಗುತ್ತೆ ಆ ರೀತಿ, ಮತ್ತು ಇನ್ನೊಂದೆಲ್ಲೋ ಗಣಿ ನಡೀತಾ ಇರುತ್ತೆ, ಅದರಿಂದ ಅಲ್ಲಿ ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ, ಅಥವಾ ಇಲ್ಲೊಂದೇನೋ ಒಂದು ಸ್ಕೂಲ್ ಪಕ್ಕನೇ ಒಂದು ಸಿಗರೇಟ್ ಮಾರ್ತಾ ಇರ್ತಾರೆ, ಅದರಿಂದ ಅದನ್ನು ಖಾಲಿ ಮಾಡ್ತಾ ಇರಲ್ಲ ಹೇಳಿದ್ರು, ಅದರಿಂದ ಮಕ್ಕಳಿಗೆಲ್ಲ ಬ್ಯಾಡ್ ಇನ್ಫ್ಲುಯೆನ್ಸ್ ಬರುತ್ತೆ, ಅದಕ್ಕೋಸ್ಕರ ಈ ಥರದ್ದೆಲ್ಲ ಕೂಡ ಇದ್ರ ಅಂಡರ್ಗೆ ಬರುತ್ತೆ. These public interest litigations can be filed by individuals and social institutions. ಈ PIL ಬಂದು ಇಂಡಿವಿಜುವಲ್ಸ್ ಕೂಡ ಫೈಲ್ ಮಾಡ್ಬೋದು, ಅಂದರೆ ನೀವು ಕೂಡ ಹೋಗಿ ಈ ಲಿಟಿಗೇಷನ್ನ ಫೈಲ್ ಮಾಡ್ಬೋದು. ಮತ್ತು ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಕೆಲವು ಸಂಘ ಸಂಸ್ಥೆಗಳಿರುತ್ತೆ, ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ, ಅನಿಮಲ್ ಪ್ರೊಟೆಕ್ಷನ್ ಅದರಲ್ಲಿ ಬರುತ್ತೆ, ರೈಟ್ಸ್ ಪ್ರೊಟೆಕ್ಷನ್ ಅಂತ, ಈ ರೀತಿ ಎಲ್ಲ ಸುಮಾರು ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಅವು ಕೂಡ ಫೈಲ್ ಮಾಡ್ಬೋದು. ಇನ್ ರೀಸೆಂಟ್ ಇಯರ್ಸ್ ವಿ ಸಿ ದಟ್ ಕೋರ್ಟ್ಸ್ ಆನ್ ದೇರ್ ಓನ್ ಆರ್ ಫೈಲಿಂಗ್ ಸಚ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ವೆನ್ ಸಿಚುವೇಷನ್ಸ್ ಅರೈಸ್. ಇವಾಗೆಲ್ಲ ಏನು ನೋಡ್ಬೋದು ಅಂದರೆ, ಕೋರ್ಟ್ಗಳು ಯಾರೂ ಮುಂದೆ ಬಂದಿಲ್ಲ ಅಂದರೆ ಕೋರ್ಟ್ಗಳು ಕೂಡ ಈ ಲಿಟಿಗೇಷನ್ ಅವರೇ ಫೈಲ್ ಮಾಡ್ಕೊಳ್ತಾರೆ. ಈಗ ಯಾರೂ ಇದಕ್ಕೆ ಕಂಪ್ಲೇಂಟ್ ಮಾಡ್ತಾಯಿಲ್ಲ, ಓಕೆ ಇಂಥ ಏನೋ ಪ್ರಾಬ್ಲಮ್ ಇದೆ, ಇಂಥದ್ರಿಂದ ಜನಗಳಿಗೆ ತೊಂದರೆ ಆಗ್ತಾಯಿದೆ, ಅದನ್ನು ಯಾವ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ, ಯಾವ ಸಂಘ ಸಂಸ್ಥೆಗಳು ಗಮನ ಕೊಡ್ತಾ ಇಲ್ಲ ಅಂದರೆ ಡೈರೆಕ್ಟಾಗಿ ಕೋರ್ಟ್ ಅವರನ್ನೇ ಅದನ್ನು ಫೈಲ್ ಮಾಡಿಕೊಂಡು ಅವರೇ ವಿಚಾರಣೆನ ನಡೆಸ್ತಾರೆ.
ಈಗ ಇಷ್ಟೊತ್ತವರೆಗೂ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಾವು ನೋಡ್ತಾ ಇದ್ವಿ. ನಮಗೆ ಗೌರ್ಮೆಂಟ್ ಅವ್ರು ಯಾವ ರೀತಿ ಅಥವಾ ಕಾನ್ಸ್ಟಿಟ್ಯೂಷನ್ನಿಂದ ಯಾವ ರೀತಿ ರೈಟ್ಸ್ ಕೊಟ್ಟಿದ್ದಾರೆ, ನಮ್ಮ ರೈಟ್ಸಿಗೆ ಧಕ್ಕೆ ಆದರೆ ಏನು ಮಾಡಬೇಕು, ಏನೇನು ಈ ರೈಟ್ಸ್ಗಳೇನು, ಒಂದೊಂದು ಎಕ್ಸ್ಪ್ಲನೇಷನ್ ನೋಡಿದ್ವಿ. PIL ಬಗ್ಗೆ ನೋಡಿದ್ವಿ, ಹೇಬಿಯಸ್ ಕಾರ್ಪಸ್ ಬಗ್ಗೆ ನೋಡಿದ್ವಿ. ಇದೆಲ್ಲ ಬಂದು ಕಾನ್ಸ್ಟಿಟ್ಯೂಷನ್ ಅಥವಾ ನಮ್ಮ ದೇಶ ನಮಗೆ ಕೊಡ್ತಾ ಇರೋಂಥ ಹಕ್ಕುಗಳು. ಈಗ ಬರೀ ಹಕ್ಕುಗಳಾಗಿದ್ದರೆ ಆಗುತ್ತಾ? ನಾವು ದೇಶದ ಕಡೆ ಮಾಡಬೇಕಾಗಿರೋ ಕರ್ತವ್ಯಗಳು ಕೂಡ ಕೆಲವಿರುತ್ತೆ. ಅಂದರೆ ಅದು ಫಂಡಮೆಂಟಲ್ ಡ್ಯೂಟೀಸ್ ಅಂತ. ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆರ್ ದಿ 2 ಫೇಸಸ್ ಆಫ್ ದಿ ಸೇಮ್ ಕಾಯಿನ್. ರೈಟ್ಸ್ ಮತ್ತು ಡ್ಯೂಟೀಸು ಒಂದೇ ನಾಡಿದ 2 ಮುಖಗಳ ಥರ. ಎರಡು ಒಂದಿದ್ದರೆ ಇನ್ನೊಂದು ಇರಲೇಬೇಕಾಗತ್ತೆ. ಅದಿಲ್ಲದೆ ಕಾಯಿನ್ ಮಾಡೋಕ್ಕಾಗಲ್ಲ. ರೈಟ್ಸ್ ವಿತೌಟ್ ಡ್ಯೂಟೀಸ್ ಹ್ಯಾವ್ ನೋ ವ್ಯಾಲ್ಯೂ ಆರ್ ಸಿಗ್ನಿಫಿಕೆನ್ಸ್. ಬರೀ ರೈಟ್ಸ್ ಮಾತ್ರ ನಿಮ್ಗೆ ಕೊಟ್ಟು ನಿಮ್ಮ ಕಡೆಯಿಂದ ಯಾವುದೇ ಡ್ಯೂಟೀಸ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಕೊಡ್ತಾನೇ ಇದ್ದು ಯಾರಾದರೂ ನಿಮ್ಮ ಹತ್ರಿಂದ ಏನೂ ತೊಗೊಳ್ತಾ ಇಲ್ಲ ಅಂದರೆ ಅದಕ್ಕೆ ನಿಮಗೆ ಏನು ವ್ಯಾಲ್ಯೂ ಇರೋಲ್ಲ ಮತ್ತು ಏನು ಇಂಪಾರ್ಟೆನ್ಸ್ ಕೂಡ ಇರೋಲ್ಲ. 10 ಫಂಡಮೆಂಟಲ್ ಡ್ಯೂಟೀಸ್ ವೆರ್ ಇನ್ಕ್ಲೂಡೆಡ್ ಇನ್ 4th ಚಾಪ್ಟರ್ A ಪಾರ್ಟ್. ನೋಡಿ, 10 ಫಂಡಮೆಂಟಲ್ ಡ್ಯೂಟೀಸ್ ಇತ್ತು 4th ಚಾಪ್ಟರ್ A ಪಾರ್ಟಲ್ಲಿ. ಆರ್ಟಿಕಲ್ 51A ವಿತ್ ದಿ 42nd ಅಮೆಂಡ್ಮೆಂಟ್ ಆಫ್ ಟು ದಿ ಕಾನ್ಸ್ಟಿಟ್ಯೂಷನ್ ವಿತ್ ದಿ 86th ಅಮೆಂಡ್ಮೆಂಟ್ ಇನ್ 2002 ದೇರ್ ಆರ್ ನೌ 11 ಫಂಡಮೆಂಟಲ್ ಡ್ಯೂಟೀಸ್. ದೇ ಆರ್ ನೋಡಿ, ಈಗ ಟೋಟಲ್ ಈ ಅಮೆಂಡ್ಮೆಂಟ್ಸ್ ಎಲ್ಲ ಸೇರಿಬಿಟ್ಟು ಈಗ 11 ಫಂಡಮೆಂಟಲ್ ಡ್ಯೂಟೀಸ್ ಇದೆ. ಅವು ಏನೇನು ನೋಡೋಣ. ಟು ರೆಸ್ಪೆಕ್ಟ್ ದಿ ಕಾನ್ಸ್ಟಿಟ್ಯೂಷನ್, ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ನ್ಯಾಷನಲ್ ಆ್ಯಂಥಮ್. ಏನು ಕೇಳ್ತಾರೆ? ನಿಮ್ಮ ಹತ್ರ ದುಡ್ಡು ಕಾಸು ಕೊಟ್ಬಿಡ್ರಿ, ನಿಮ್ಮ ಕಿಡ್ನಿ ಕೊಟ್ಬಿಡ್ರಿ ಅಂತೆಲ್ಲ ಏನು ಕೇಳಲ್ಲ. ಏನು ಕೇಳ್ತಾ ಇದ್ದಾರೆ? ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಮತ್ತು ನಮ್ಮ ನ್ಯಾಷನಲ್ ಫ್ಲ್ಯಾಗ್ಗೆ ಮತ್ತು ನ್ಯಾಷನಲ್ ಆ್ಯಂಥಮ್ಗೆ ರೆಸ್ಪೆಕ್ಟ್ ಕೊಡಿ. ಯಾವ ನ್ಯಾಷನಲ್ ಆ್ಯಂಥಮ್ ಬಂದರೆ ನಿಂತ್ಕೊಳ್ಳೋದು, ನ್ಯಾಷನಲ್ ಫ್ಲ್ಯಾಗ್ನ ಎಲ್ಲಂದ್ರೆ ಅಲ್ಲಿ ಬಿಸಾಕದೇ ಇರೋದು, ಅದಕ್ಕೆ ಗೌರವ ಕೊಡೋದು, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅದು ಇದು ಹೇಳ್ದಿದ್ದಾಗೆ ಸರಿಯಾಗಿ ನೋಡ್ಕೊಳ್ಳೋದು, ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಟು ಫಾಲೋ ದಿ ನೋಬಲ್ ಐಡಿಯಲ್ಸ್ ದಟ್ ಇನ್ಸ್ಪೈರ್ಡ್ ಅವರ್ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್. ಅಂದರೆ ನಮ್ಮ ದೇಶದ ಇಂಡಿಪೆಂಡೆನ್ಸ್ಗೆ ಹೋರಾಟ ಮಾಡಿದ್ರಲ್ಲಿ ಆ ಸ್ಟ್ರಗಲಲ್ಲಿ ಏನೇನು ನೋಬಲ್ ಐಡಿಯಾಸ್ ಇತ್ತು, ತ್ಯಾಗ ಇರ್ಬೋದು ಅಥವಾ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದಿರ್ಬೋದು, ಈ ರೀತಿ ಏನೇನು ನೋಬಲ್ ಐಡಿಯಲ್ಸ್ ಇದೆ ಅದನ್ನೆಲ್ಲ ಫಾಲೋ ಮಾಡೋವಂಥದ್ದು. ಎಲ್ಲಾಗುತ್ತೆ ಅಲ್ಲಿ ಫಾಲೋ ಮಾಡಿರಿ. ಟು ಪ್ರೊಟೆಕ್ಟ್ ದಿ ಇಂಟಿಗ್ರಿಟಿ ಆಫ್ ಇಂಡಿಯಾ. ನಮ್ಮ ದೇಶದ ಇಂಟಿಗ್ರಿಟಿನ ಪ್ರೊಟೆಕ್ಟ್ ಮಾಡೋದು. ಅಂದರೆ ದೇಶನ ಪೀಸ್ ಮಾಡಬೇಕಂದ ಒಂದಷ್ಟು ಟೆರರಿಸ್ಟ್ಗಳೆಲ್ಲ ಟ್ರೈ ಮಾಡ್ತಾ ಇರ್ತಾರೆ, ಅದರಿಂದ ನಾವು ನಮ್ಮ ದೇಶನ ಕಾಪಾಡೋವಂಥದ್ದು. ಟು ಡಿಫೆಂಡ್ ದಿ ಮದರ್ ಲ್ಯಾಂಡ್ ವೆನ್ ಕಾಲ್ಡ್ ಅಪಾನ್ ಟು ಡೂ ಸೊ. ಯಾವಾಗ ನಮ್ಮ ದೇಶಕ್ಕೆ ಏನಾದ್ರು ತೊಂದರೆ ಆಯಿತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯಾರಾದರೂ ಯುದ್ಧಕ್ಕೆ ಬಂದುಬಿಟ್ರೆ, ಈಗ ಚೈನಾದವರು ಪಾಕಿಸ್ತಾನವರು ಅಂದರೆ, ಆವಾಗ ನಾವು ನಮ್ಮ ದೇಶನ ಡಿಫೆಂಡ್ ಮಾಡ್ಕೊಳ್ಬೇಕು. ಅಂದರೆ ಎಲ್ಲರನ್ನೂ ಕರ್ಕೊಂಡು ಹೋಗಲ್ಲ. ನೋಡಿ, 2 ಥರ ಬರುತ್ತೆ. ಅದು ಒಂದು ಕನ್ಸ್ಕ್ರಿಪ್ಷನ್ ಬೇಸ್ಡ್ ಅಂತ ಬರುತ್ತೆ ಮತ್ತು ಇನ್ನೊಂದು ವಾಲಂಟಿಯರ್ ಬೇಸ್ಡ್ ಅಂತ ಬರುತ್ತೆ. ನಮ್ಮ ದೇಶದಲ್ಲಿರೋಂಥ ಆರ್ಮಿ ಬಂದು ವಾಲಂಟಿಯರ್ ಬೇಸ್ಡ್. ಅಂದರೆ ನಿಮಗೆ ನೀವು ಇಷ್ಟ ಆಗಿ ವಾಲಂಟಿಯರಾಗಿ ನೀವು ಆರ್ಮಿಗೆ ಜಾಯ್ನ್ ಆಗಬೇಕು ಅಂದರೆ ಹೋಗ್ಬೋದು. ಕನ್ಸ್ಕ್ರಿಪ್ಷನ್ ಬೇಸ್ ಅಂತಂದರೆ ಅದಿಲ್ಲ ನಮ್ಮ ದೇಶದಲ್ಲಿ. ಅದೇನಂತ ಹೇಳಿದ್ರೆ, ಯಾರ್ಯಾರು 18 ವರ್ಷದ ಮೇಲೆ ಇರ್ತಾರೆ ಎಲ್ಲರನ್ನೂ ಕರ್ಕೊಂಡೋಗಿ ಆರ್ಮಿಗೆ ಜಾಯಿನ್ ಮಾಡ್ಕೊಳ್ತಾರೆ. ಆ ರೀತಿ ಆ ಥರ ನಮ್ಮ ದೇಶದಲ್ಲಿಲ್ಲ. ಅಕಸ್ಮಾತ್ ಏನಾದರೂ ಆ ಥರ ಬಂತು ಅಂದರೆ, ತುಂಬ ದೊಡ್ಡ ವಾರ ಆಗಿ ಆ ಥರ ಬಂತಂದರೆ ಆವಾಗ ರೆಡಿ ಇರಬೇಕು. ನೀವಾಗ ಫೈಟೇ ಮಾಡಬೇಕು ಅಂತ ಇಲ್ಲ. ಅವ್ರಿಗೆ ಊಟ ಸಪ್ಲೈ ಮಾಡೋದಿರ್ಬೋದು, ಅವ್ರಿಗೋಸ್ಕರ ಅವ್ರ ಬಟ್ಟೆ ಹೋಗಿ ಕೊಡೋದಿರ್ಬೋದು, ಈ ರೀತಿ ಏನು ನಿಮ್ಮ ಕೈಯಲ್ಲಾಗುತ್ತೆ ಅಷ್ಟು ಮಾಡಬೇಕು. ಟು ಪ್ರಮೋಟ್ ದಿ ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್ ಅಮಾಂಗ್ ಆಲ್ ದಿ ಪೀಪಲ್ ಆಫ್ ಇಂಡಿಯಾ ಆ್ಯಂಡ್ ಡಿಸೌನ್ ದೋನ್ ರಿಚುವಲ್ಸ್ ದಟ್ ಗೋ ಅಗೇನ್ಸ್ಟ್ ದಿ ಡಿಗ್ನಿಟಿ ಆಫ್ ವುಮನ್. ಅಂದರೆ ನಮ್ಮ ಇಂಡಿಯಾದಲ್ಲಿರೋಂಥ ಎಲ್ಲ ಜನಗಳ ಮಧ್ಯದಲ್ಲೂ ಕಾಮನ್ ಬ್ರದರ್ಹುಡ್, ಅಣ್ಣ ತಮ್ಮಂದ್ರ ಥರ ಜೀವನ ಮಾಡೋದು ಯಾವ ರೀತಿ, ಅದ್ರ ಬಗ್ಗೆ ನಾವು ಅದನ್ನು ಪ್ರಮೋಟ್ ಮಾಡಬೇಕು. ಮತ್ತು ಹೆಣ್ಮಕ್ಳ ವಿರುದ್ಧ ಯಾವ್ಯಾವ ರಿಚುವಲ್ಸ್ ಅವ್ರನ್ನ ತೊಂದರೆ ಕೊಡುತ್ತೆ, ಈಗ ಸತಿ ಸಿಸ್ಟಮ್ ಇರ್ಬೋದು, ಅಂಥ ರಿಚುವಲ್ಸ್ನ ನಾವು ತೆಗೆದಾಕಬೇಕು, ಡಿಸೋನ್ ಮಾಡಬೇಕು. ಆ ರೀತಿ ಟು ಪ್ರಿಸರ್ವ್ ಅವರ್ ರಿಚ್ ಹೆರಿಟೇಜ್. ನಮ್ಮ ದೇಶದ ನಮ್ಮದೇ ಆದಂಥ ಹೆರಿಟೇಜ್ ಇದೆ, ಕಲ್ಚರ್ ಇದೆ, ಇದನ್ನೆಲ್ಲ ಕೂಡ ನಾವು ಪ್ರಿಸರ್ವ್ ಮಾಡೋವಂಥದ್ದು. ಟು ಪ್ರೊಟೆಕ್ಟ್ ಆ್ಯಂಡ್ ಡೆವಲಪ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡಿಂಗ್ ಫಾರೆಸ್ಟ್ಸ್, ಲೇಕ್ಸ್, ರಿವರ್ಸ್ ಆ್ಯಂಡ್ ವೈಲ್ಡ್ ಲೈಫ್. ನಮ್ಮ ಎನ್ವಿರಾನ್ಮೆಂಟ್ನ ಕೂಡ, ನಮ್ಮ ನೇಚರ್ನ ಕೂಡ ನಾವು ಕಾಪಾಡ್ಕೊಳ್ಬೇಕು. ಕಾಡುಗಳನ್ನ, ಕೆರೆಗಳನ್ನ, ನದಿಗಳನ್ನ ಇದನ್ನೆಲ್ಲ ಕಾಪಾಡಬೇಕು. ನದಿಗಳನ್ನೆಲ್ಲ ಕಾಪಾಡ್ತಾ ಇದ್ದೀರಾ ಅಂದ್ಕೊತೀನಿ, ದಿನ ಕಸ ಎಲ್ಲ ಹಾಕ್ಬಿಟ್ಟು. ಆ್ಯಂಡ್ ಶೋ ಕಂಪ್ಯಾಷನ್ ಟು ಅನಿಮಲ್ಸ್ ಕೂಡ ನಾವು ಕಂಪ್ಯಾಷನ್ ತೋರಿಸ್ಬೇಕು. ಅಂದರೆ ಪ್ರಾಣಿಗೆ ಏನು ತೊಂದರೆ ಕೊಡದೇ ಇರೋ ಥರ. ನೋಡಿ, ನಿಮ್ಗೆ ಊಟಕ್ಕೆ ಬೇಕಂದರೆ ಕೋಳಿ ಕುರಿನ ಎಲ್ಲ ಕುಯ್ಕೊಳ್ಳೋದು ಅದು ಓಕೆ, ಆದರೆ ಕೆಲವರು ಟಾರ್ಚರ್ ಕೊಡೋದು, ಬೇಕು ಅಂತ ಸಾಯಿಸೋದೆಲ್ಲ ಮಾಡ್ತಾಯಿರ್ತಾರೆ, ಬೇಟೆಯಾಡೋದು ಮಾಡ್ತಾಯಿರ್ತಾರೆ, ಅಂಥದ್ದೆಲ್ಲ ಮಾಡಬಾರ್ದು. ಟು ಡೆವಲಪ್ ದಿ ಸೈಂಟಿಫಿಕ್ ಟೆಂಪರ್ ಆ್ಯಂಡ್ ದಿ ಸ್ಪಿರಿಟ್ ಆಫ್ ಎನ್ಕ್ವೈರಿ. ನಾವು ಸೈಂಟಿಫಿಕ್ಕಾಗಿ ಯೋಚನೆ ಮಾಡೋವಂಥದ್ದನ್ನು ನಾವು ಅಳವಡಿಸ್ಕೊಳ್ಬೇಕು, ಮತ್ತು ಎನ್ಕ್ವೈರಿ ಸ್ಪಿರಿಟ್ ಇರಬೇಕು, ರೇಷನಲ್ ಥಿಂಕಿಂಗ್ನ ನಾವು ಬೆಳೆಸ್ಕೊಡ್ಬೇಕು. ಯಾರೋ ಏನಾದರೂ ಹೇಳಿದ್ರು ಅಂದರೆ ಓಕೆ ಅದು ಕರೆಕ್ಟ್, ಇನ್ನೊಬ್ರು ಯಾರೋ ಹೇಳಿದ್ರು ಅಂದರೆ ಅದು ಕರೆಕ್ಟ್, ಈ ರೀತಿ ನಾವು ಡಿಸೈಡ್ ಮಾಡ್ತೀವಿ. ಈ ರೀತಿ ಡಿಸೈಡ್ ಮಾಡಬಾರ್ದು. ನಾವು ಯಾರೇ ಏನೇ ಹೇಳಿದ್ರು ಕೂಡ ನಾವು ಓನಾಗೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಓಕೆ ಇದು ಕರೆಕ್ಟು, ಓಕೆ ಇದು ಕರೆಕ್ಟು ಅಂತಂದ್ಬಿಟ್ಟು ನಾವು ತಿಳ್ಕೊಳ್ಬೇಕು. ಟು ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ ಆ್ಯಂಡ್ ಟು ಅಬ್ಸ್ಟೈನ್ ಫ್ರಮ್ ವೈಲೆನ್ಸ್. ನಾವು ಪಬ್ಲಿಕ್ ಪ್ರಾಪರ್ಟಿನ ಕಾಪಾಡಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಬಸ್ಸಲ್ಲಿ ಹೋಗ್ತಾ ಇರ್ತೀರ, ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಬಸ್ಸಿಂದಗಡೆ ಸೀಟ್ ಮೇಲೆ ಹೆಸರುಗಳು ಬರೆಯೋದು, ಓಕೆ ಈ ಥರ ಅಂತ, ಈ ರೀತಿ ಎಲ್ಲ ಮಾಡಬಾರ್ದು.
ಅದನ್ನೆಲ್ಲ ಪಬ್ಲಿಕ್ ಪ್ರಾಪರ್ಟಿ ಅಂದ್ರೇನು, ನಮ್ಮದೇ ಪ್ರಾಪರ್ಟಿ, ಅದು ನಾವು ಕಾಪಾಡ್ಕೊಳ್ಬೇಕು. ನೀವು ಅದ್ರ ಮೇಲೆ ಸೀಟ್ ಮೇಲೆಲ್ಲ ಹಂಗೆ ಬರೆದು ಹಾಳು ಮಾಡಿದ್ರಿ ಅಂದ್ಕೊಳ್ಳಿ, ಹೊಸ ಸೀಟ್ ತೊಗೊಳ್ತಾರೆ, ಅದ್ರ ದುಡ್ಡನ್ನ ನಿಮ್ಮ ಹತ್ರನೇ ಟ್ಯಾಕ್ಸಲ್ಲಿ ಕಲೆಕ್ಟ್ ಮಾಡ್ತಾರೆ. ಈ ರೀತಿ ಮಾಡಬಾರ್ದು. ಮತ್ತು ಟು ಅಬ್ಸ್ಟೈನ್ ಫ್ರಮ್ ವೈಲೆನ್ಸ್, ಅಂದರೆ ವೈಲೆಂಟಾಗಿ ಬಿಹೇವ್ ಮಾಡಬಾರ್ದು. ಈಗ ಕೆಲವೆಲ್ಲ ನ್ಯೂಸಲ್ಲೆಲ್ಲ ನೋಡ್ಬೋದು, ಏನಾದರೂ ಗಲಾಟೆಗಳಾದಾಗ ಅಲ್ಲಿ ಇಲ್ಲಿ ಬಸ್ಗಳಿಗೆ ಕಲ್ಲು ಹೊಡಿಯೋದು ಮಾಡ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ಅದೆಲ್ಲ ಮಾಡಬಾರ್ದು. ಅದರಿಂದ ನಾವು ದೂರ ಉಳಿಬೇಕು. ಟು ಸ್ಟ್ರೈವ್ ಟುವರ್ಡ್ಸ್ ಎಕ್ಸಲೆನ್ಸ್ ಇನ್ ಆಲ್ ಸ್ಪಿಯರ್ಸ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಕಲೆಕ್ಟಿವ್ ಆ್ಯಕ್ಟಿವಿಟೀಸ್. ನೋಡಿರಿ, ಪ್ರತಿಯೊಂದರಲ್ಲೂ ನಮ್ಗೆ ಯಾವ್ದು ಬರುತ್ತೆ, ಓಕೆ ನೀವು ಇವಾಗ ಸ್ಟೂಡೆಂಟ್ ಆಗಿದ್ದೀರ, ಸ್ಟೂಡೆಂಟ್ ಇದರಲ್ಲಿ ನೀವು ಎಕ್ಸಲೆಂಟ್ ಆಗಿರಬೇಕು, ಟ್ರೈ ಮಾಡಬೇಕು. ಅಂದರೆ ಎಲ್ಲ ತೆಗೆದು 100 ಮಾರ್ಕ್ಸೇ ತೆಗಿಬೇಕು ಅಂತಿಲ್ಲ, ಅಟ್ಲೀಸ್ಟ್ ಟ್ರೈ ಮಾಡ್ತಾರೆ ಬೆಟರ್ಮೆಂಟ್ಗೆ. ಈಗ ಅದೇ ರೀತಿಯೇ ನೀವು ಯಾವುದೋ ಒಂದು ಗೌರ್ಮೆಂಟ್ ಸಂಸ್ಥೆ ಇರುತ್ತೆ, ಅವರು ಕೂಡ ಇನ್ನೂ ಒಳ್ಳೆಯ ಸರ್ವಿಸಸ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರಬೇಕು. ಇನ್ನೊಂದು ಯಾವುದೋ ಪ್ರೈವೇಟ್ ಸಂಸ್ಥೆ ಇರುತ್ತೆ, ಅವರು ಕೂಡ ಒಳ್ಳೆಯ ಸರ್ವಿಸಸ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರಬೇಕು. ಈ ರೀತಿ ದಿ ಪೇರೆಂಟ್ಸ್ ಆರ್ ದಿ ಗಾರ್ಡಿಯನ್ಸ್ ಶುಡ್ ಪ್ರೊವೈಡ್ ಆ್ಯನ್ ಆಪರ್ಚುನಿಟಿ ಫಾರ್ ಎಜುಕೇಷನ್ ಟು ದರ್ ಚಿಲ್ಡ್ರನ್ ಫ್ರಮ್ ಏಜ್ 6 to 14 years. ನೋಡಿ, ನಾನು ಆಗಲೇ ಹೇಳಿದ್ಮೇಲೆ ಡಿಸ್ಕಸ್ ಮಾಡಿದ್ವಲ್ಲ, ಆ ರೀತಿ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ಸ್ ಯಾರೇ ಇರಲಿ, ಮಕ್ಕಳಿಗೆ 6 ವರ್ಷದಿಂದ 14 ವರ್ಷ, ಫಸ್ಟ್ ಸ್ಟ್ಯಾಂಡರ್ಡ್ ಟು 8th ಸ್ಟ್ಯಾಂಡರ್ಡು ಎಜುಕೇಷನ್ ಕೊಡಲೇಬೇಕು. ಇದು ಡ್ಯೂಟೀಸಲ್ಲೂ ಬರುತ್ತೆ, ರೈಟ್ಸಲ್ಲೂ ಬರುತ್ತೆ ಕೆಲವು ಸರಿ. ಅನ್ಲೈಕ್ ಫಂಡಮೆಂಟಲ್ ರೈಟ್ಸ್, ದೆರ್ ಈಸ್ ನೋ ಪ್ರೊಟೆಕ್ಷನ್ ಫ್ರಮ್ ಎ ಕೋರ್ಟ್ ಆಫ್ ಲಾ ವಿತ್ ರಿಗಾರ್ಡ್ ಟು ಡ್ಯೂಟೀಸ್. ಆದರೆ ನೀವು ರೈಟ್ಸಲ್ಲಿ ಒಂದು ಹೇಳಿದೆ, ನಿಮ್ಗೆ ರೈಟ್ಸಲ್ಲಿ ಏನಾದರೂ ಯಾರಾದರೂ ರೈಟ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಕೋರ್ಟ್ಗೆ ಹೋಗ್ಬೋದು ಅಂತ. ಅದೇ ರೀತಿ ಆದರೆ ನೀವು ಡ್ಯೂಟೀಸ್ ಏನೂ ಮಾಡಿಲ್ಲ, ನೀವು ಕರ್ತವ್ಯಗಳು ಮಾಡಿಲ್ಲ ಅಂದರೆ ನಿಮ್ಮ ಮೇಲೆ ಯಾವ ಕೋರ್ಟವರು ಕೂಡ ನಿಮ್ಮ ಮೇಲೆ ಕೇಸ್ ಹಾಕಲ್ಲ. ಆ ರೀತಿ ಇದ್ದರೆ ಚೆನ್ನಾಗಿರುತ್ತೆ. ನಿಮಗೆ ರೈಟ್ಸ್ನ ನೀವು ಯಾರು ಕೊಟ್ಟಿಲ್ಲ ಅಂದರೆ ನೀವು ಕೇಸ್ ಹಾಕೋ ಥರನೇ, ನೀವು ಡ್ಯೂಟೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕೋ ಥರ ಇದ್ದರೆ ಚೆನ್ನಾಗಿರುತ್ತೆ. ಹೌವರ್ ದೆರ್ ವಿಲ್ ಬಿ ಪನಿಷ್ಮೆಂಟ್ ಅಂಡರ್ ದಿ ಲಾ ಫಾರ್ ದೋಸ್ ಹೂ ವೈಲೇಟ್ ದೇರ್ ಡ್ಯೂಟೀಸ್. ಆದರೆ ಈ ಡ್ಯೂಟೀಸ್ನ ವೈಲೇಟ್ ಮಾಡೋದು ಅಂದರೆ, ನೋಡಿ, ಈಗ ನೀವು ಪಬ್ಲಿಕ್ ಪ್ರಾಪರ್ಟಿನ ಕಾಪಾಡಿಲ್ಲ ಅಂದರೆ ಯಾರೂ ಏನು ತಲೆ ಕೆಡಿಸ್ಕೊಳ್ಳಲ್ಲ, ವೈಲೆನ್ಸ್ ಮಾಡಿಲ್ಲ ಅಂದರೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ವೈಲೆನ್ಸ್ ಮಾಡಿದ್ರೆ, ಪಬ್ಲಿಕ್ ಪ್ರಾಪರ್ಟಿಗೆ ತೊಂದರೆ ಕೊಟ್ಟರೆ, ಆವಾಗ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ. ಈಗೆಲ್ಲ ಯಾರಾದರೂ ಗಲಾಟೆ ಮಾಡಿದ್ರು ಆ ಥರ ಅಂತೇಳಿದ್ರೆ, ಬಸ್ ಕಲ್ಲು ಹೊಡಿಯೋದು ಅದು ಇದು ಮಾಡಿದ್ರು ಅಂದರೆ ಆ ದುಡ್ಡೆಲ್ಲ ಬಂದು ಅವ್ರ ಹತ್ರನೇ ಕಲೆಕ್ಟ್ ಮಾಡಬೇಕು ಅನ್ನೋದು ಒಂದು ಹೊಸ ರೂಲ್ಸ್ ಎಲ್ಲ ಪಾಸ್ ಮಾಡ್ಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್ ಫೈನಲ್ ಪಾರ್ಟ್ ಬಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ನಾನು ಆಲ್ರೆಡಿ 3-4 ಸರಿ ಹೇಳಿದ್ದೀನಿ ನಿಮಗೆ ಲೆಸನ್ನಲ್ಲೇ ಏನದು ಅಂತ. ವಿತ್ ದಿ ಏಮ್ ಟು ಎಸ್ಟಾಬ್ಲಿಷ್ ದಿ ವೆಲ್ಫೇರ್ ಸ್ಟೇಟ್, ಸರ್ಟನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್ ಪಾಲಿಸಿ ಹ್ಯಾವ್ ಬಿನ್ ಇನ್ಕಾರ್ಪೊರೇಟೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಅಂಡರ್ ದಿ 4th part ಫ್ರಮ್ 36 to 51 ಆರ್ಟಿಕಲ್ಸ್. ಅಷ್ಟು ಆರ್ಟಿಕಲ್ಸ್, ಒಂದು 5-6 ಆರ್ಟಿಕಲ್ಸಿಂದ ಸೇರಿ ಇದನ್ನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಆ್ಯಡ್ ಮಾಡಿದ್ದಾರೆ. ದೀಸ್ ಪ್ರಿನ್ಸಿಪಲ್ಸ್ ಸರ್ವ್ ಆ್ಯಸ್ ಗೈಡ್ಲೈನ್ಸ್ ಟು ದಿ ಸ್ಟೇಟ್. ಇದು ಒಂದು ಸೆಟ್ ಆಫ್ ಗೈಡ್ಲೈನ್ಸ್. ನೀವು ರೂಲ್ಸ್ ಮಾಡ್ತಾ ಇದ್ರೆ ಈ ರೀತಿ ಮಾಡಬೇಕು, ಇದಕ್ಕೆ ಪ್ರಕಾರ ಮಾಡಬೇಕು ಅಂತ. ದಿ ಫ್ರೇಮರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ವೇರ್ ಇನ್ಸ್ಪೈರ್ಡ್ ಬೈ ದಿ ಐರಿಷ್ ಕಾನ್ಸ್ಟಿಟ್ಯೂಷನ್ ಟು ಇನ್ಕ್ಲೂಡ್ ಸಚ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ನೋಡಿ, ಐರ್ಲೆಂಡ್ ಅಂತ ಒಂದು ದೇಶ ಇದೆ, ಅದರದ್ದು ಕಾನ್ಸ್ಟಿಟ್ಯೂಷನಲ್ಲಿ ಇದಿರೋದ್ರಿಂದ ಅದನ್ನು ತೊಗೊಂಡು ಇಂಡಿಯಾದಕ್ಕೂ ಕಾನ್ಸ್ಟಿಟ್ಯೂಷನ್ಗೂ ಇದ್ದಿದ್ದರೆ ಚೆನ್ನಾಗಿರುತ್ತೆ ಅಂತ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ದೀಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್ ಇನ್ ದಿ ಫಾರ್ಮ್ ಆಫ್ ಡೈರೆಕ್ಷನ್ಸ್ ಟು ದಿ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗವರ್ನಮೆಂಟ್ಸ್. ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಎಲ್ಲ ಬಂದು ಸ್ಟೇಟ್ಗೂ ಮತ್ತು ಸೆಂಟ್ರಲ್ಗೂ ಕೊಟ್ಟಿರೋಂಥ ಡೈರೆಕ್ಷನ್ಸ್ ಫಾರ್ಮಲ್ಲಿ ಇದೆ. ಥ್ರೂ ದೀಸ್ ದಿ ಗೌರ್ಮೆಂಟ್ ಇಂಟೆಂಡ್ಸ್ ಟು ಪ್ರೊವೈಡ್ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್ ಟು ಇಟ್ಸ್ ಸಿಟಿಸನ್ಸ್. ಇದ್ರ ಪ್ರಕಾರ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಜನಗಳಿಗೆ ಎಲ್ಲರಿಗೂ ಕೂಡ ಎಕನಾಮಿಕ್ ಜಸ್ಟಿಸ್, ಸೋಷಿಯಲ್ ಮತ್ತು ಪೊಲಿಟಿಕಲ್ ಜಸ್ಟಿಸ್ ಎಲ್ಲ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ದೀಸ್ ಪ್ರಿನ್ಸಿಪಲ್ಸ್ ಆರ್ ಬೇಸ್ಡ್ ಆನ್ ಎಥಿಕ್ಸ್. ಆದರೆ ಈ ಪ್ರಿನ್ಸಿಪಲ್ಸ್ ಎಲ್ಲ ಬಂದು ಎಥಿಕ್ಸ್ ಮೇಲೆ ಬರುತ್ತೆ, ಅಂದರೆ ಮಾರಲ್ಸ್ ಎಥಿಕ್ಸ್ ಅಂತೀವಲ್ಲ ಅದ್ರ ಮೇಲೆ ಬರುತ್ತೆ. ಸೊ ಇಫ್ ದಿ ಗೌರ್ಮೆಂಟ್ಸ್ ಸೆಂಟ್ರಲ್ ಆರ್ ಸ್ಟೇಟ್ ಡು ನಾಟ್ ಇಂಪ್ಲಿಮೆಂಟ್ ದೆಮ್, ದೆ ಕೆನಾಟ್ ಬಿ ಕ್ವೆಶ್ಚನ್ ಇನ್ ದಿ ಕೋರ್ಟ್ ಆಫ್ ಲಾ. ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಆ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಥವಾ ಸ್ಟೇಟ್ ಗೌರ್ಮೆಂಟ್ ಅವರು ಇದ್ರ ಪ್ರಕಾರ ಏನಾದರೂ ರೂಲ್ಸ್ ಮಾಡಿಲ್ಲ ಅಂದರೂ ಕೂಡ ಕೋರ್ಟಲ್ಲಿ ಯಾವುದೇ ರೀತಿ ಕೇಸ್ ಹಾಕೋಗಿಲ್ಲ. ದೀಸ್ ಪ್ರಿನ್ಸಿಪಲ್ಸ್ ಆರ್ ಸೋಷಿಯಲಿಸ್ಟ್ ಆ್ಯಂಡ್ ಲಿಬರಲ್ ಆ್ಯಂಡ್ ಹ್ಯಾವ್ ಬೀನ್ ಬೇಸ್ಡ್ ಆನ್ ಗಾಂಧಿಯನ್ ಐಡಿಯಲ್ಸ್. ನೋಡಿ, ಈ ಪ್ರಿನ್ಸಿಪಲ್ಸ್ ಎಲ್ಲ ಸೋಷಿಯಲಿಸ್ಟ್ ಆಗಿದೆ ಮತ್ತು ಲಿಬರಲ್ ಆಗಿದೆ. ಸೋಷಿಯಲಿಸ್ಟ್ ಅಂದರೆ ಜನಗಳಿಗೆ ಒಳ್ಳೆ ಮಾಡೋ ಥರ, ಮತ್ತು ಲಿಬರಲ್ ಅಂದರೆ ಒನ್ ಸೈಡೆಡ್ ಆಗದಿದ್ದಾಗೆ, ಓಕೆ ಇಂಥ ಕಲ್ಚರ್ನೇ ಫಾಲೋ ಮಾಡಬೇಕು, ಆ ರೀತಿ ಏನಿಲ್ಲ. ಮತ್ತು ಇದು ಬೇಸ್ಡ್ ಆನ್ ಗಾಂಧಿಯನ್ ಐಡಿಯಲ್ಸ್, ಅಂದರೆ ಗಾಂಧೀಜಿಯವ್ರು ಏನು ಫಾಲೋ ಮಾಡಿದ್ರು ಅದ್ರ ಪ್ರಕಾರನೇ ಇದೆ. ಎನಿ ಇಂಡಿವಿಜುವಲ್ ಆರ್ ಪಾರ್ಟಿ ದಟ್ ಕಮ್ಸ್ ಟು ಪವರ್ ಹ್ಯಾಸ್ ಟು ರೂಲ್ ಕೀಪಿಂಗ್ ದೀಸ್ ಪ್ರಿನ್ಸಿಪಲ್ಸ್ ಆ್ಯಸ್ ಗೈಡ್ಸ್. ಯಾವುದೇ ಪಾರ್ಟಿ ಅಧಿಕಾರಕ್ಕೆ ಬಂದರೂ ಕೂಡ, BJP ಬರಲಿ, ಕಾಂಗ್ರೆಸ್ ಬರಲಿ, ಇನ್ನೊಂದು ಬರಲಿ, ಅವರೆಲ್ಲ ಕೂಡ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಇದನ್ನೇ ಈ ರೂಲ್ ಪ್ರಕಾರನೇ ಅವರು ಒಂದು ಹೊಸ ರೂಲ್ಸ್ನ ಮಾಡಬೇಕು, ಈ ಪ್ರಿನ್ಸಿಪಲ್ನ ಇಟ್ಕೊಂಡು. ಹೆನ್ಸ್ ದೀಸ್ ಡೈರೆಕ್ಟಿವ್ಸ್ ಆರ್ ಕಾಲ್ಡ್ ಪ್ರಿನ್ಸಿಪಲ್ಸ್. ಅದಕ್ಕೆ ಈ ಡೈರೆಕ್ಟಿವ್ಸ್ನ ಪ್ರಿನ್ಸಿಪಲ್ಸ್ ಅಂತ ಕರೆಯೋದು. ನೋಡಿ, ಏನೇನಿದೆ ನೋಡೋಣ. ಟು ಪ್ರೊವೈಡ್ ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಟು ಆಲ್ ಸಿಟಿಸನ್ಸ್. ಅಂದರೆ ಎಲ್ಲ ಸಿಟಿಸನ್ಸ್ಗೂ ಕೂಡ
ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಕೊಡಬೇಕು. ಅಂದರೆ ಅವ್ರಿಗೆ ಜೀವನ ಮಾಡೋಕ್ಕೆ, ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಏನೇನು ಬೇಕೋ ಅದು ಕೊಡೋದು. ಒಂದು ಕೆಲಸ ಕೊಡೋದು, ಒಂದು ಊಟ ಕೊಡೋದು, ಒಂದು ಬಟ್ಟೆ ಕೊಡೋದು, ಒಂದು ಇರೋಕ್ಕೆ ಮನೆ ಕೊಡೋದು, ಈ ರೀತಿ. ನೋಡಿ, ಇದೆಲ್ಲ ಮನೆ ಎಲ್ಲರಿಗೂ ಕೊಡೋಲ್ಲ, ಅವರು ಟ್ರೈ ಮಾಡ್ತಾರೆ ಆದಷ್ಟು ಕೊಡೋದಕ್ಕೆ. ಈಗ ಊಟ ಎಲ್ಲರಿಗೂ ಕೊಡ್ತಾ ಇದ್ದಾರೆ, ಆ ರೀತಿ. ಟು ಪ್ರಿವೆಂಟ್ ದಿ ಕಮ್ಯುನಿಟಿ ವೆಲ್ತ್ ಆ್ಯಂಡ್ ರಿಸೋರ್ಸಸ್ ಫ್ರಮ್ ಬೀಯಿಂಗ್ ದಿ ಪ್ರೈವೇಟ್ ಪ್ರಾಪರ್ಟಿ ಆಫ್ ಎ ಫ್ಯೂ ಪೀಪಲ್. ಈಗ ಕಮ್ಯುನಿಟಿ ವೆಲ್ತ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಾರ್ಕ್ ಜಾಗ, ಇಲ್ಲ ಒಂದು ಕೆರೆ ಜಾಗ, ಈ ಥರದ್ದೇನಾದರೂ ಇರುತ್ತೆ. ಇದನ್ನು ಯಾರಿಗೋ ಪ್ರೈವೇಟ್ ಅವ್ರಿಗೆ ಮಾರಿಬಿಡೋದು ಅಥವಾ ಕೆಲವ್ರಿಗೆ ಮಾರಿಬಿಡೋದು, ಈ ಥರ ಎಲ್ಲ ಮಾಡಬಾರ್ದು. ಅದನ್ನ ತಡಿಬೇಕು. ಟು ಪ್ರೊವೈಡ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಟು ಬೋತ್ ಮೆನ್ ಆ್ಯಂಡ್ ವುಮೆನ್ ಆ್ಯಂಡ್ ಪ್ರೊಟೆಕ್ಟ್ ಲೇಬರ್ ವೆಲ್ಫೇರ್. ಅಂದರೆ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಳಿರ್ಬೋದು, ಒಂದೇ ಕೆಲಸ ಇತ್ತಂದರೆ ಅವ್ರಿಗೆ ಒಂದೇ ಥರ ಸಂಬಳ ಕೊಡಬೇಕು. ಕೆಲವು ಸರಿ ನೀವು ಈ ಕೂಲಿ ಇದರಲ್ಲೆಲ್ಲ ಕೇಳಿರ್ತೀರ, ಹೆಣ್ಣಾಳ್ಗಾದರೆ 800, ಗಂಡಾಳ್ಗಾದರೆ 1000 ರೂಪಾಯಿ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಅದೆಲ್ಲ ಮಾಡದೇ ಇರೋ ಥರ ನೋಡ್ಕೊಳ್ಬೇಕು. ಈಕ್ವಲ್ ವರ್ಕ್ ಇತ್ತಂದರೆ ಸೇಮ್ ಕೆಲಸ ಮಾಡ್ತಾಯಿದ್ರೆ ಸೇಮ್ ಸ್ಯಾಲ್ರಿ ಇರಬೇಕು. ಮತ್ತು ಟು ಪ್ರೊಟೆಕ್ಟ್ ಲೇಬರ್ ವೆಲ್ಫೇರ್, ಅಂದರೆ ಅಲ್ಲಿ ಕೆಲಸ ಮಾಡೋವಂಥವ್ರು ಏನಾದಿದ್ದರೆ ಅವ್ರ ವೆಲ್ಫೇರ್ನೂ ಕಾಪಾಡಬೇಕು. ಅವ್ರಿಗೆ ಒಂದು ಹೆಲ್ಮೆಟ್ಗಳು ಕೊಡೋದು, ಗ್ಲೌಸ್ ಕೊಡೋದು, ಈ ರೀತಿ ಕೊಡೋ ಹಾಗೆ ಕೂಡ ಇವರು ರೆಗ್ಯುಲೇಷನ್ಸ್ ಮಾಡಬೇಕಾಗಿರೋದು. ಟು ಪ್ರೊವೈಡ್ ಪಬ್ಲಿಕ್ ಅಸಿಸ್ಟೆನ್ಸ್ ಟು ದೋಸ್ ಹೂ ಆರ್ ಓಲ್ಡ್, ಸಿಕ್ ಆ್ಯಂಡ್ ವೀಕ್ ಆರ್ ಹೆಲ್ಪ್ಲೆಸ್. ಅಂದರೆ ಈಗ ತುಂಬ ವಯಸ್ಸಾಗ್ಬಿಟ್ಟಿರುತ್ತೆ, ಅವ್ರನ್ನ ಯಾರು ನೋಡ್ಕೊಳ್ಬೇಕು? ನಾರ್ಮಲಿ ನಮ್ಮ ಟ್ರೆಡಿಷನೆಲ್ಲ ಬಂದು ಮಕ್ಕಳು ನೋಡ್ಕೊಳ್ತಾರೆ, ಮೊಮ್ಮಕ್ಕಳು ನೋಡ್ಕೊಳ್ತಾರೆ. ಆದರೆ ಈ ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಬಂದು ಅವ್ರು ನೋಡ್ಕೊಳ್ಳಲ್ಲ, ಅವ್ರು ಬಿಟ್ಬಿಡ್ತಾರೆ. ಏಜ್ ಆಯಿತಾ ಹೋಗು, ನಿಮ್ಮ ದುಡ್ಡೆಲ್ಲ ಕೊಟ್ಬಿಟ್ಟು ಆಸ್ತಿ ಎಲ್ಲ ಅಷ್ಟೇ ಮುಗೀತಂತ ಕಳಿಸ್ಬಿಡ್ತಾರೆ. ಆ ರೀತಿ ಇಂಡಿಯಾದಲ್ಲಿ ಆಗಬಾರ್ದು ಅಂತ, ಅಕಸ್ಮಾತ್ ಆ ಥರ ಏನಾದರೂ ಏಜ್ ಆಗಿರೋಂಥ ಪೀಪಲ್ನ ಅವ್ರು ನೋಡ್ಕೊಳ್ಳೋಕ್ಕಾಗಿಲ್ಲ ಮನೆಯವರು ಅಂದರೂ ಕೂಡ ಇವರು ಅವ್ರಿಗೆ ಪಬ್ಲಿಕ್ ಅಸಿಸ್ಟೆನ್ಸ್ ಕೊಡ್ತಾರೆ. ಏನು, ಈಗ ನೀವು ನೋಡ್ಬೋದು, ವಿಧವಾ ವೇತನ ಕೊಡ್ತಾರೆ, ಏಜ್ ಆಗಿರೋರಿಗೆ ಪೆನ್ಷನ್ ಕೊಡ್ತಾರೆ, ಮತ್ತು ಹ್ಯಾಂಡಿಕ್ಯಾಪ್ ಪೆನ್ಷನ್ ಕೊಡ್ತಾರೆ. ಈ ರೀತಿ ಕೊಡ್ತಾರಲ್ಲ, ಈ ಥರ ಇದರ ಜಸ್ಟ್ ಅವ್ರೇನು ಜಾಸ್ತಿ ಕೊಡೋಲ್ಲ, ಲಕ್ಷಾಂತರ ಕೋಟಿ ಅಂತ ಏನು ಕೊಡೋಲ್ಲ. ಜಸ್ಟ್ ಒಂದು 500, 1000 ಈ ಥರ ಕೊಡ್ತಾರೆ, ಜಸ್ಟ್ ಅವ್ರು ಸರ್ವೈವ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು. ನೋಡಿ, ಕೆಲವು ಬೇರೆ ದೇಶಗಳಲ್ಲಿ ಇದೇ ತುಂಬ ಜಾಸ್ತಿ ಇದೆ. ಅವ್ರು ಆರಾಮಾಗಿ ಜೀವನ ಮಾಡೋಕ್ಕೆ ಬೇಕಾಗಿರೋ ಅಷ್ಟೆಲ್ಲ ಅಮೌಂಟ್ಗಳು ಕೊಡ್ತಾರೆ. ನೆಕ್ಸ್ಟ್, ಟು ಇಂಪ್ಲಿಮೆಂಟ್ ಎ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂ ಔಟ್ ದಿ ಕಂಟ್ರಿ. ನೋಡಿ, ಎಲ್ಲ ಕಡೆ ಸೇಮ್ ಸಿವಿಲ್ ಕೋಡ್ ಇರಬೇಕು. ಅಂದರೆ ಏನು, ಕರ್ನಾಟಕದಲ್ಲಿ ಏನು ರೂಲ್ಸ್ ಇದೆ, ಕಾಶ್ಮೀರಲ್ಲಿ ಕೂಡ ಅದೇ ರೂಲ್ಸ್ ಇರಬೇಕು. ಆ ರೀತಿನ ಟ್ರೈ ಮಾಡಬೇಕು. ಇದಿನ್ನೂ ಸಕ್ಸಸ್ ಆಗಿಲ್ಲ, ಯಾಕೆಂತ ಹೇಳಿದ್ರೆ ಕೆಲವು ಇನ್ನೂ ಈ ಕಾಶ್ಮೀರ್ ರೀಜನ್ಸಲ್ಲೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಹಾಗೆ ಟು ಪ್ರೊವೈಡ್ ಆಪರ್ಚುನಿಟೀಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಪ್ರೀ ಸ್ಕೂಲ್ ಎಜುಕೇಷನ್ ಟು ಆಲ್ ಚಿಲ್ಡ್ರನ್ಸ್ ಬಿಲೋ 6 years. ನೋಡಿ, ಹೆಲ್ತ್ ಡೆವಲಪ್ ಮಾಡೋದಕ್ಕೆ ಮತ್ತು ಪ್ರೀ ಸ್ಕೂಲ್ ಎಜುಕೇಷನ್ನ ಡೆವಲಪ್ ಮಾಡೋದಕ್ಕೆ. ಈಗ ಕೆಲವರೆಲ್ಲ ಹೇಳ್ತಾ ಇರ್ತಾರೆ, LKG UKG ಎಲ್ಲ ಏನಕ್ಕೆ ಓದಬೇಕು ಹಾಗೆ ಹೇಗೆ ಅಂತ. ಏನಕ್ಕೆ ಓದಬೇಕು ಅಂತ ಇಲ್ಲೇ ಇದೆ ನೋಡಿ, 6 ವರ್ಷದೊಳಗೆ ಗೌರ್ಮೆಂಟ್ ಅವರೇ ಹೇಳಿದ್ದಾರೆ. ಯಾಕಂದರೆ ಮೈಂಡ್ ಬೆಳಿಬೇಕು ಅಂತ ಹೇಳಿದ್ರೆ ಪ್ರೀ ಸ್ಕೂಲ್ ಎಜುಕೇಷನ್ ಇರಲೇಬೇಕು ಅಂತ ಹೇಳ್ಬಿಟ್ಟು ಹೇಳೋವಂಥದ್ದು. ಅದಕ್ಕೆ ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ, ದುಡ್ಡು ಇಲ್ಲದೆ ಇರೋವಂಥವ್ರಿಗೂ ಕೂಡ ಪ್ರೀ ಸ್ಕೂಲ್ ಎಜುಕೇಷನ್ ಬೇಕು. ಈಗ ಸ್ಕೂಲ್ ಅಂದರೆ ಏನು, 1 to 10th 12th ಎಲ್ಲ ಒಂದು ಗೌರ್ಮೆಂಟ್ ಸ್ಕೂಲು ಕಾಲೇಜಸ್ ಇರುತ್ತೆ. ಆದರೆ ಅದ್ರೊಳಗಿರೋಂಥವ್ರಿಗೆ ಏನು ಮಾಡಬೇಕು, ಪ್ರೀ ಸ್ಕೂಲ್ ಎಜುಕೇಷನ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಇದಕ್ಕೆ ಏನು ಮಾಡ್ತಾರೆ, ಅಂಗನವಾಡಿಗಳಂತ ಮಾಡ್ತಾರೆ. ಅಂಗನವಾಡಿ ಮಾಡಿ ಅಲ್ಲಿ ಅವ್ರಿಗೆ ಬರೀ ಎಜುಕೇಷನ್ ಎಲ್ಲ, ಹೆಲ್ತ್ ಫೆಸಿಲಿಟಿ ಕೂಡ, ಹೆಲ್ತ್ ಡೆವಲಪ್ ಆಗೋ ಕೂಡ, ಮಕ್ಕಳಿಗೆ ಊಟ ಕೊಡೋದು ಕೂಡ ಅವ್ರು ಮಾಡ್ತಾರೆ. ಟು ಪ್ರೊಟೆಕ್ಟ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಆ್ಯಂಡ್ ಮೇಂಟೈನ್ ಪ್ಲೇಸಸ್ ಆಫ್ ಹಿಸ್ಟಾರಿಕಲ್ ಇಂಟ್ರೆಸ್ಟ್. ನೋಡಿರಿ, ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ನ, ಈಗ ತಾಜ್ ಮಹಲ್ ಅದು ಇದು ಏನಾದ್ರು ಇರುತ್ತೆ, ಅದನ್ನೆಲ್ಲ ಕೂಡ ಪ್ರೊಟೆಕ್ಟ್ ಮಾಡಬೇಕು. ಮತ್ತು ಇಂಥ ಹಿಸ್ಟಾರಿಕಲ್ ಇಂಟ್ರೆಸ್ಟ್ ಇರೋಂಥ ಪ್ಲೇಸಸ್ನ ಮೇಂಟೈನ್ ಕೂಡ ಮಾಡೋದು. ಅದನ್ನ ಅವಾಗ ಹೋಗಿ ರಿಪೇರಿ ಮಾಡಿಸೋದು, ಏನಾದರೂ ಹಾಳಾಗೋದನ್ನು, ಮತ್ತು ಹಾಳಾಗ್ತಾ ಇದೆ ಅಂದರೆ ಅದನ್ನು ಹಾಳಾಗದೇ ಇರೋಕ್ಕೆ ತಡೆಯೋದು, ಈ ರೀತಿ. ಟು ಸಪ್ರೇಟ್ ಎಕ್ಸಿಕ್ಯೂಟಿವ್ ಫ್ರಮ್ ದಿ ಜುಡಿಷಿಯರಿ. ಎಕ್ಸಿಕ್ಯೂಟಿವ್ ಬೇರೆ ಇರಬೇಕು, ಜುಡಿಷಿಯರಿ ಬೇರೆ ಇರಬೇಕು. ಎಕ್ಸಿಕ್ಯೂಟಿವ್ ಅಂದರೆ ನಿಮಗೆ ಗೊತ್ತು, ಮಿನಿಸ್ಟರ್ಸು ಮತ್ತು IAS ಆಫೀಸರ್ಸು ಮತ್ತು ಬೇರೆ ಬೇರೆ ಅಧಿಕಾರಿಗಳು, ಫರ್ದರ್ ಡೌನ್ ದಿ ಲೈನ್ ಯಾರ್ಯಾರು ಬರ್ತಾರೆ ಅವರೆಲ್ಲ, ಅವ್ರಿಗೂ ಮತ್ತು ಜುಡಿಷಿಯರಿಗೂ ಅಂದರೆ ಜಡ್ಜ್ಗಳು, ಲಾಯರ್ಗಳು, ಇವ್ರು ಏನಿರ್ತಾರೆ, ಹೈಕೋರ್ಟು, ಸಬಾರ್ಡಿನೇಟ್ ಕೋರ್ಟ್, ಅದು ಇವೆರಡಕ್ಕೂ ಮಧ್ಯೆ ಸಪ್ರೇಟೇ ಇಟ್ಟಿರಬೇಕು. ಇವೆರಡನ್ನೂ ಮೆರ್ಜ್ ಮಾಡಬಾರ್ದು. ಅವಾಗೇನಾಗುತ್ತೆ, ಅವರು ಸೇಮ್ ಇದ್ದರು ಅಂತ ಹೇಳಿದ್ರೆ ಇವ್ರಿಗೆ ಬೇಕಾಗಿರೋ ಥರ ರೂಲ್ಸ್ ಮಾಡ್ತಾರೆ. ಆ ಥರ ಆಗಬಾರ್ದು ಅಂತಲೇ ಸಪ್ರೇಟ್ ಇಟ್ಟಿರೋದು. ಟು ಪ್ರೊಟೆಕ್ಟ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಟು ರೆಸ್ಪೆಕ್ಟ್ ಇಂಟರ್ನ್ಯಾಷನಲ್ ಲಾ. ಅಂದರೆ ಇಂಟರ್ನ್ಯಾಷನಲ್ ಪೀಸ್ ಅಂದರೆ ನಾವು ಸುಮ್ಮನೆ ಯಾರ ಮೇಲೂ ಯುದ್ಧಕ್ಕೆ ಹೋಗೋದು, ಇವ್ರಿಗೆ ಈಗ ಟೆರರಿಸಮ್ನ ಪ್ರಚೋದನೆ ಮಾಡೋದು, ಈ ಪಾಕಿಸ್ತಾನವ್ರು ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡಬಾರ್ದು. ಮತ್ತು ಇಂಟರ್ನ್ಯಾಷನಲ್ ಲಾ ಏನಿರುತ್ತೆ ಅಂದರೆ ಈ ಪ್ರಪಂಚದಲ್ಲೇ ಏನು ಲಾ ಇರುತ್ತೆ ಅದೇ ಲಾನ ನಾವು ಪಾಸ್ ಮಾಡಬೇಕು, ನಾವು ಇಂಪ್ಲಿಮೆಂಟ್ ಮಾಡಬೇಕು. ನೋಡಿ, ಅದಕ್ಕೇ ಈ RTE ಅದೆಲ್ಲ ಬಂದಿರೋವಂಥದ್ದು. ಯಾಕಂದರೆ ಇಂಟರ್ನ್ಯಾಷನಲ್ ಲಾ ಪ್ರಕಾರ 14 ವರ್ಷದ್ದಿರೋಂಥ ಮಕ್ಕಳಿಗೆ ಎಜುಕೇಷನ್ ಕಂಪಲ್ಸರಿ ಕೊಡಬೇಕು ಅಂತ ಇದೆ. ಅದಕ್ಕೇ 2002 RTE ಅಂತ ಮಾಡಿದ್ದು. ಟು ಎಸ್ಟಾಬ್ಲಿಷ್ ಗ್ರಾಮ ಪಂಚಾಯತ್ಸ್, ಅಂದರೆ ಗ್ರಾಮ ಪಂಚಾಯತಿನ ಎಸ್ಟಾಬ್ಲಿಷ್ ಮಾಡೋದು. ಅಂದರೆ ಈಗ ಒಂದು 4-5 ಊರಿಗೆಲ್ಲ ಸೇರಿ ಒಂದು ಪಂಚಾಯತಿ ಅಂತ ಮಾಡಿರ್ತಾರೆ. ಅವ್ರಿಗೆ ಏನೇನು ಬೇಕು ಲೋಕಲ್ ಲೆವೆಲಲ್ಲಿ, ಅದ್ರ ತೀರ್ಮಾನಗಳೆಲ್ಲ ಅವರೇ ತೊಗೊಂಡು ಅವರೇ ರೂಲ್ ಮಾಡ್ಕೊಳ್ತಾರೆ, ಆ ರೀತಿ. ಟು ಎನ್ಕರೇಜ್ ರೂರಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರಿ, ಅಂದರೆ ಗ್ರಾಮೀಣ ಭಾಗದಲ್ಲಿರೋಂಥ ಕೆಲವು ಇಂಡಸ್ಟ್ರೀಸ್ ಇರುತ್ತೆ,
ಅಂದರೆ ಇಂಡಸ್ಟ್ರೀಸ್ ಅಂದರೆ ಏನು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಂತ ಏನಲ್ಲ, ಮನೆಯಲ್ಲೇ ಮಾಡೋಂಥ ಮಗ್ಗುಗಳಿರುತ್ತೆ, ಮತ್ತು ಚಿಕ್ಕ ಪುಟ್ಟ ಅಗರಬತ್ತಿ ಹೊಸಿಯುವಂಥದ್ದು, ಇಂಥವೆಲ್ಲ ಏನಿರುತ್ತೆ ರೂರಲ್ ಮತ್ತು ಕಾಟೇಜ್ ಇಂಡಸ್ಟ್ರೀಸು, ಇದನ್ನು ಎನ್ಕರೇಜ್ ಮಾಡೋವಂಥದ್ದು. ಅದಕ್ಕೆ ಅವ್ರಿಗೆ ಸಬ್ಸಿಡಿಗಳು ಕೊಡೋದು, ಆ ರೀತಿ ಎಲ್ಲ ಮಾಡ್ತಾಯಿರ್ತಾರೆ. ಟು ಆರ್ಗನೈಸ್ ಆ್ಯಂಡ್ ಡೆವಲಪ್ ಅಗ್ರಿಕಲ್ಚರ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ ಆನ್ ಮಾಡರ್ನ್ ಲೈನ್ಸ್. ಈ ಅಗ್ರಿಕಲ್ಚರ್ನ ಮತ್ತು ಅನಿಮಲ್ ಹಸ್ಬೆಂಡ್ರ ಮಾಡರ್ನ್ ಲೈನ್ಸ್ ಪ್ರಕಾರ, ಅಂದರೆ ಮಾಡರ್ನಿಟಿ, ಈ ಸೈಂಟಿಫಿಕ್ ಇದ್ರ ಪ್ರಕಾರ ಯೋಚನೆ ಮಾಡಿ ಅದ್ರ ಪ್ರಕಾರ ಡೆವಲಪ್ ಮಾಡೋವಂಥದ್ದು. ಅವ್ರಿಗೆ ಬೇಕಾಗಿರೋವಂಥ ಫರ್ಟಿಲೈಸರ್ಗಳು ಕೊಡೋದು, ಅನಿಮಲ್ ಫೀಡ್ ಕೊಡೋವಂಥದ್ದು, ಈ ರೀತಿ, ಮತ್ತು ಅದಕ್ಕೆ ಸಬ್ಸಿಡೀಸ್ ಕೊಡೋದು, ಲೋನ್ಗಳು ಕೊಡೋದು, ಇದೆಲ್ಲ ಮಾಡಿ ಅಗ್ರಿಕಲ್ಚರು ಡೆವಲಪ್ ಆಗೋಗಿ ಮಾಡಬೇಕು, ಮತ್ತು ಅನಿಮಲ್ ಹಸ್ಬೆಂಡ್ರಿ ಕೂಡ ಡೆವಲಪ್ ಆಗೋಗಿ ಮಾಡೋದು. ಟು ಎನ್ಶ್ಯೂರ್ ಪ್ರೊಹಿಬಿಷನ್ ಆಫ್ ಲಿಕ್ಕರ್, ಇದನ್ನು ಮಾತ್ರ ಮಾಡ್ತಾಯಿಲ್ಲ ನಮ್ಮ ಗೌರ್ಮೆಂಟ್ ಅವರು. ಅಂದರೆ ಸಾರಾಯಿ ಎಲ್ಲ ಏನಿರುತ್ತೆ ಇದನ್ನು ಪ್ರೊಹಿಬಿಟ್ ಮಾಡೋದು, ಯಾರು ಕುಡಿದೇ ಇರೋ ಥರ ಮಾಡೋವಂಥದ್ದು. ಟು ಎನ್ಶ್ಯೂರ್ ಡೆವಲಪ್ಮೆಂಟ್ ಆಫ್ ಫಾರ್ಮಿಂಗ್ ಬೇಸ್ಡ್ ಆನ್ ಸೈಂಟಿಫಿಕ್ ಮೆಥಡ್ಸ್, ಅಂದರೆ ಫಾರ್ಮಿಂಗ್ ಎಲ್ಲ ಏನು ಮಾಡ್ತೀವಿ ಇದನ್ನೆಲ್ಲ ಸೈಂಟಿಫಿಕ್ ಮೆಥಡ್ಸ್ ಆಗಿ ಮಾಡೋವಂಥದ್ದು. ನೋಡಿ, ನಿಮಗೆ ಕ್ರಾಪ್ ಪ್ರೊಡಕ್ಷನ್ ಲೆಸನ್ಸಲ್ಲೆಲ್ಲ 8th ಸ್ಟ್ಯಾಂಡರ್ಡ್ ಲೆಸನ್ಸಲ್ಲೆಲ್ಲ ಹೇಳಿದ್ದೀನಿ ನಾನು, ಯಾವ ರೀತಿ ಸೈಂಟಿಫಿಕ್ ಮೆಥಡ್ಸಲ್ಲಿ ಯೂಸ್ ಮಾಡ್ತಾರೆ ಅಂತ. ಟ್ರ್ಯಾಕ್ಟರ್ ಇರ್ಬೋದು, ಟಿಲ್ಲರ್ ಇರ್ಬೋದು, ಮತ್ತು ಬೇರೆ ಬೇರೆ ಒಂದು ಗೊಬ್ಬರಗಳು ಹಾಕೋದಿರ್ಬೋದು, ಇವೆಲ್ಲ ಕೂಡ ಬಂದು ಮಿಷಿನರೀಸ್ ಯೂಸ್ ಮಾಡೋವಂಥದ್ದು. ಇವೆಲ್ಲ ಕೂಡ ಡೆವಲಪ್ ಮಾಡಬೇಕು. ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ ಇಂಪಾರ್ಟೆಂಟ್. ನೋಡಿ, ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಏನಿದೆ 14 ಇವು ತುಂಬ ಇಂಪಾರ್ಟೆಂಟ್ ಆಗಿದೆ. ದೇ ಏಮ್ ಟು ಅಚೀವ್ ಸೋಷಿಯಲ್ ವೆಲ್ಫೇರ್. ಇವು ಸೋಷಿಯಲ್ ವೆಲ್ಫೇರ್ನ ಅಚೀವ್ ಮಾಡೋದಕ್ಕೆ ನೋಡುತ್ತೆ. ವೈಲ್ ಫಂಡಮೆಂಟಲ್ ರೈಟ್ಸ್ ರಿಲೇಟ್ ಟು ಎನ್ ಇಂಡಿವಿಜುವಲ್, ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದಿ ಸ್ಟೇಟ್ ಪಾಲಿಸಿ ರಿಲೇಟ್ ಟು ಎ ಹೋಲ್ ಕಮ್ಯುನಿಟಿ. ನೋಡಿ, ಫಂಡಮೆಂಟಲ್ ರೈಟ್ಸ್ ಬಂದು ಒಬ್ಬ ಇಂಡಿವಿಜುವಲ್ ವ್ಯಕ್ತಿಗೆ ಅಂತ ಬಂದರೆ, ಅದರ ರೈಟ್ಸ್ ಅಂದರೆ ಓಕೆ ನನಗೆ ವೋಟ್ ಹಾಕೋಕ್ಕೆ ಬಿಡ್ತಾಯಿಲ್ಲ, ಅದೊಂದು ರೈಟ್, ಆ ರೀತಿ ಇತ್ತು ಆ ಥರ ಇಂಡಿವಿಜುವಲ್ ಒಬ್ಬೊಬ್ಬ ವ್ಯಕ್ತಿಗೆ ಇರುತ್ತೆ. ಆದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಬಂದು ಹೋಲ್ ಕಮ್ಯುನಿಟಿಗೆ ಬರುತ್ತೆ. ಈಗ ಇವರು ಕಾಟೇಜ್ ಇಂಡಸ್ಟ್ರಿಗೆ ಅದಕ್ಕೆಲ್ಲ ರೆಗ್ಯುಲೇಟ್ ಮಾಡಬೇಕು ಅಂದರೆ ಯಾರೋ ಒಬ್ಬ ಕಾಟೇಜ್ ಅವನಿಗೆ ಮಾತ್ರ ಮಾಡಲ್ಲ, ಟೋಟಲ್ ಆ ಒಂದು ಟೋಟಲ್ ಸೆಕ್ಟರ್ ಏನಿದೆ ಅದಕ್ಕೆಲ್ಲ ತೊಗೊಂಡು ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ದೀಸ್ ಪ್ರಿನ್ಸಿಪಲ್ಸ್ ಏಮ್ ಎಟ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಈ ಪ್ರಿನ್ಸಿಪಲ್ಸ್ ಏನು ಮಾಡುತ್ತೆ, ಟೋಟಲ್ ಇಂಡಿಯಾನೇ ಟೋಟಲಾಗಿ ಡೆವಲಪ್ ಆಗೋ ರೀತಿ ನೋಡ್ಕೊಳ್ಳುತ್ತೆ. ದೇ ಆರ್ ದಿ ಇಂಡಿಕೇಟರ್ಸ್ ಆಫ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ಇಂಡಿಯಾ ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಅಂತ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಈಗ ಏನೇನು ಮಾಡ್ತಾ ಇದ್ದಾರೆ, ಏನೇನು ಮಾಡ್ತಾ ಇಲ್ಲ ಅಂದ್ಬಿಟ್ಟು ನೀವೇ ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು. ಓಕೆ, ಮತ್ತು ನಿಮಗೆ ಲೆಸನ್ ಕಂಪ್ಲೀಟ್ ಆಗಿದೆ. ನಿಮ್ಮದು ಕ್ವೆಶ್ಚನ್ ಆನ್ಸರ್ಸ್ ಕೆಲವರು ಕೇಳ್ತಾ ಇದ್ದಾರೆ ಕಮೆಂಟಲ್ಲಿ. ಗೂಗಲ್ ಕ್ಲಾಸ್ ರೂಮ್ ಜಾಯ್ನ್ ಆಗಿದ್ದರೆ ಅಲ್ಲಿ ಸಿಗುತ್ತೆ ನಿಮಗೆ ಕ್ವೆಶ್ಚನ್ ಆನ್ಸರ್ಸ್, ಅದೆಲ್ಲ ಕೂಡ ಅಲ್ಲಿ ಪೋಸ್ಟ್ ಆಗ್ತಾ ಇರುತ್ತೆ. ಅದರಿಂದ ಅದರಲ್ಲಿ ನೋಡ್ಕೊಳ್ಳಿ. ಬೇರೆ ಏನೋ ಡೌಟ್ಸ್ ಇದ್ದರೆ ಇಲ್ಲೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು, ಇಲ್ಲ ಕ್ಲಾಸ್ ರೂಮ್ ಆ್ಯಪಲ್ಲಿ ಕೂಡ ನೀವು ಕೇಳ್ಬೋದು. ಓಕೆ, ಥ್ಯಾಂಕ್ ಯು.